ಕೆಲವು ವ್ಯಕ್ತಿಗಳು ಅವರ ಸುತ್ತಮುತ್ತ ಇರುವಂತಹ ಜನರ ಒಂದು ಭಾವನೆಗಳು ಯಾವ ರೀತಿ ಇದೆ ಅನ್ನೋದನ್ನ ಅವ್ರು ಯಾರು ಇವ್ರಿಗೆ ಹೇಳ್ದಿರಾನೆ ಇವರು ಅರಿತುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಸೊ ಇವರು ಒಂದು ಸುತ್ತಮುತ್ತ ಇರುವಂತಹ ಜನ ಹೊಟ್ಟೆ ಕಿಚ್ಚು ಪಡ್ತಾ ಇದಾರ, ಅಥವಾ ಸುಖವಾಗಿ ಸಂತೋಷವಾಗಿದ್ದಾರ, ಅಥವಾ ಸಮಾಧಾನವಾಗಿದ್ದಾರ, ಅಥವಾ ಏನಾದ್ರೂ ದುಃಖದಲ್ಲಿ ಇದ್ದಾರಾ, ಅಥವಾ ಇವ್ರ ಬಗ್ಗೆ ಏನಾದ್ರೂ ಅವರು ಹೊಟ್ಟೆಗಿಚ್ಚು ಪಡ್ತಾ ಇರ್ಬೋದಾ, ಅಥವಾ ಏನಾದ್ರು ದ್ವೇಷ ಮಾಡ್ತಾ ಇರ್ಬೋದಾ ಅನ್ನೋದನ್ನ ಇವರು ಬೇಗ ಅರಿತ್ಕೊಂಡ್ಬಿಡ್ತಾರೆ. ಅವ್ರ ಸುತ್ತಮುತ್ತ ಇರೋರು ಬಾಯ್ ಬಿಟ್ಟು ಹೇಳ್ಬೇಕು ಅಂತಾನೆ ಏನು ಇಲ್ಲ. ಸೊ ಇವ್ರಿಗೆ ಬೇಗ ಅದು ಒಂದು ಅರ್ಥ ಆಗ್ಬಿಡುತ್ತೆ. ಅವರ ಒಂದು ಭಾವನೆಗಳು, ಅವರ ಮನದಾಳದ ಭಾವನೆಗಳು ಇವ್ರಿಗೆ ಬೇಗ ಅರ್ಥ ಆಗ್ಬಿಡುತ್ತೆ. ಅಂತಹ ವ್ಯಕ್ತಿಗಳಲ್ಲಿ ನೀವು ಕೂಡ ಒಬ್ಬರಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೋಸ್ಕರ ಸ್ನೇಹಿತರೆ. ಸೊ ಈ ಒಂದು ಎಂಪತ್ಗಳು ಯಾರು ಅಂತ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋನಲ್ಲಿ ಎಂಪತ್ನ 7 ಗುಣಲಕ್ಷಣಗಳನ್ನ ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ಈ ಒಂದು ಎಂಪತ್ ಅಂತ ಅಂದ್ರೆ ಯಾರು ಅಂತ ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದ್ರು ಇನ್ನು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಆ ವಿಡಿಯೋನ ತಪ್ಪದೆ ನೋಡಿ. ಅದಾದ ನಂತರ ಈ ಒಂದು ವಿಡಿಯೋನ ನೀವು ನೋಡೋದಕ್ಕೆ ಪ್ರಾರಂಭ ಮಾಡಿ. ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಈ ಒಂದು ಎಂಪತ್ನ ಗುಣಲಕ್ಷಣಗಳೇನು? ಈಗ ಆಲ್ರೆಡಿ ನಾವು ನಾರ್ಸಿಸಿಸ್ಟ್ ವ್ಯಕ್ತಿಯ ಒಂದು 7 ಗುಣಲಕ್ಷಣಗಳನ್ನ ತಿಳ್ಕೊಂಡಿದೀವಿ, 7 ಪ್ರಮುಖ ಗುಣಲಕ್ಷಣಗಳನ್ನ. ಇವತ್ತು ನಾವು ಈ ಒಂದು ಎಂಪತ್ನ 7 ಪ್ರಮುಖ ಗುಣಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡೀಪ್ ಎಮೋಷನಲ್ ಸೆನ್ಸಿಟಿವಿಟಿ ಅಂತಂದ್ರೆ ಆಳವಾದ ಭಾವನಾತ್ಮಕ ಸಂವೇದನೆ. ಅಂದ್ರೆ ಏನರ್ಥ? ಎಂಪತ್ಸ್ ಕ್ಯಾನ್ ಫೀಲ್ ವಾಟ್ ಅದರ್ಸ್ ಫೀಲ್ ಎಕ್ಸಾಕ್ಟ್ಲಿ ಅಂತಂದ್ರೆ ಈ ಒಂದು ಎಂಪತ್ ಅನ್ನುವಂತಹ ವ್ಯಕ್ತಿಗಳು, ಅಂದ್ರೆ ಎಂಪತ್ತಿ ಅಂತ ಅಂದ್ರೆ ಏನು ಅಂತ ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. ಅನುಕಂಪ ಅನ್ನುವಂಥದ್ದು, ಹೆಚ್ಚಾಗಿ ಅನುಕಂಪ ಇರುವಂತಹ ವ್ಯಕ್ತಿಗಳಿಗೆ ನಾವು ಎಂಪತ್ ಅಂತ ಕರಿತೀವಿ. ಎಂಪತ್ಗಳಲ್ಲಿ ಅತಿ ಹೆಚ್ಚು ಅನುಕಂಪ ಇರುವಂತವರಿಗೆ ನಾವು ಡಾರ್ಕ್ ಎಂಪತ್ ಅಂತ ಕರಿತೀವಿ. ತುಂಬಾನೇ ಒಂದು ಆಳವಾದಂತಹ ಭಾವನೆಗಳನ್ನ ಇವರು ಫೀಲ್ ಮಾಡ್ತಾರೆ. ಬೇರೆಯವರು ಯಾವ ರೀತಿ ಅನ್ಕೊಳ್ತಿರ್ತಾರೋ ಅದೇ ರೀತಿ ಇವರು ಎಕ್ಸಾಕ್ಟ್ಲಿ ಅದೇ ರೀತಿ ಇವ್ರಿಗೆ ಫೀಲ್ ಆಗತ್ತೆ. ಓಕೆನಾ? ಸೊ ಎಂಪತ್ಸ್ ಕ್ಯಾನ್ ಫೀಲ್ ವಾಟ್ ಅದರ್ಸ್ ಫೀಲ್ ಎಕ್ಸಾಕ್ಟ್ಲಿ. ಎಕ್ಸಾಂಪಲ್, ಜಾಯ್ ಆಗಿರ್ಬೋದು, ಅಂದ್ರೆ ಖುಷಿ, ಸಂತೋಷ, ಅಥವಾ ಸ್ಯಾಡ್ನೆಸ್, ಬೇಜಾರಾಗಿರ್ಬೋದು. ಬೇರೆಯವರು ಏನಾದ್ರು ಬೇಜಾರಲ್ಲಿದ್ರೆ ಇವ್ರಿಗೆ ಅದೇ ರೀತಿ ಫೀಲ್ ಆಗುತ್ತೆ. ಓಕೆನಾ? ಇವ್ರ ಪಕ್ಕ ಯಾರಾದ್ರೂ ಇದ್ರೆ, ಅವ್ರ ಬೇಜಾರಲ್ಲಿದ್ರೆ ಇವ್ರಿಗೂ ಅದೇ ರೀತಿ ಅವ್ರಿಗೆ ಏನಾಗ್ತಾ ಇದೆ ಆ ಫೀಲಿಂಗ್ಸ್ ಇವ್ರಿಗೆ ಆಗ್ತಾ ಇರುತ್ತೆ. ಓಕೆನಾ? ಜಾಯ್, ಸ್ಯಾಡ್ನೆಸ್ ಆರ್ ಪೇನ್, ಇವನ್ ವಿತೌಟ್ ವರ್ಡ್ಸ್. ಅವ್ರ ಪಕ್ಕ ಇರೋರು ಏನು ಹೇಳಿಲ್ಲ ಅಂದ್ರೂ ಕೂಡ ಇವ್ರಿಗೆ ಆ ಒಂದು ಫೀಲಿಂಗ್ಸ್ ಆಗ್ತಾ ಇರುತ್ತೆ. ಇವಾಗ ಸಂಬಂಧಿಕರು, ಈ ಒಂದು ರಿಲೇಟಿವ್ಸ್ ಆಗಿರ್ಬೋದು ಅಥವಾ ರಕ್ತ ಸಂಬಂಧಿಕರಾಗಿರ್ಬೋದು, ದೂರ ಇದ್ರು ಕೂಡ ಇವ್ರಿಗೆ ಅದು ನೀಟಾಗಿ ಅರ್ಥ ಆಗ್ತಾ ಇರುತ್ತೆ. ಯಾವ್ಯಾವ ಟೈಮಲ್ಲಿ ಇವರ ಒಂದು ಸಂಬಂಧಿಕರು ಯಾವ್ಯಾವ ರೀತಿ ಫೀಲ್ ಮಾಡ್ತಾ ಇರ್ತಾರೆ ಅನ್ನೋದು ಇವ್ರಿಗೆ ನೀಟಾಗಿ ಅರ್ಥ ಆಗ್ತಾ ಇರುತ್ತೆ. ಯಾಕಂದ್ರೆ ಸಣ್ಣ ವಯಸ್ಸಿಂದ ಇವರು ಎಲ್ರನ್ನು ನೋಡ್ಕೊಂಡು ಬೆಳೆದಿರ್ತಾರಲ್ವಾ. ಹಾಗಾಗಿ ಇವರು ಪ್ರತಿ ಹಂತದಲ್ಲೂ ಇವರ ಒಂದು ಬ್ರೈನ್ ಯಾವ ರೀತಿ ವರ್ಕ್ ಆಗ್ತಾ ಇರುತ್ತೆ ಅಂದ್ರೆ ಇವ್ರ ಸುತ್ತಮುತ್ತ ಇರೋರು, ಇವ್ರ ಜೀವನದಲ್ಲಿ ಇರೋರು ಯಾವ ರೀತಿ ಫೀಲ್ ಮಾಡ್ತಾರೋ ಅದೆಲ್ಲವೂ ಕೂಡ ಇವ್ರಿಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಆ ರೀತಿ ಇವ್ರಿಗೆ ಒಂದು ಬ್ರೈನ್ ಡಿಸೈನ್ ಆಗಿರುತ್ತೆ. ಇವ್ರಿಗೆ ಏನ್ ಬೇಕಂತ ಅದ್ ಮಾಡೋದಿಲ್ಲ. ಇದು ಸೈನ್ಸ್ ಅಂದ್ರೆ ವಿಜ್ಞಾನವೇ ಆ ರೀತಿ. ಇವರ ಒಂದು ದೇಹದ ಒಂದು ಪ್ರಕೃತಿನೇ ಆ ರೀತಿ. ಬೇರೆಯವರು ಯಾವ ರೀತಿ ಫೀಲ್ ಮಾಡ್ತಾರೋ ಅದೇ ರೀತಿ ಇವ್ರಿಗೆ ಫೀಲ್ ಆಗ್ತಾ ಇರುತ್ತೆ. ಓಕೆನಾ? ಸೊ ದೇ ಸೆನ್ಸ್ ಎಮೋಷನ್ಸ್ ಲೈಕ್ ಎನರ್ಜಿ ವೇವ್ಸ್ ಅರೌಂಡ್ ದೆಮ್. ಈ ಒಂದು ಎನರ್ಜಿ ಅಲೆಗಳ ರೀತಿಯಲ್ಲಿ ಇವರು ಫೀಲ್ ಮಾಡ್ತಾರೆ. ಓಕೆನಾ? ಈ ನಾರ್ಸಿಸಿಸ್ಟ್ ವ್ಯಕ್ತಿಗಳಿಗೂ ಇವ್ರಿಗೂ ಏನ್ ವ್ಯತ್ಯಾಸ ಅಂತಂದ್ರೆ, ನಾರ್ಸಿಸಿಸ್ಟ್ ವ್ಯಕ್ತಿಗಳು ದೇ ರೀಡ್ ಎಮೋಷನ್ಸ್. ಓಕೆನಾ? ಅವರು ಬೇರೆಯವರು ಯಾವ ರೀತಿ ಫೀಲ್ ಮಾಡ್ತಿರ್ತಾರೆ ಅಂತ ಅವರು ಒಂದು ಜಸ್ಟ್ ರೀಡ್ ಮಾಡ್ತಾರೆ. ಆದ್ರೆ ಅದನ್ನ ಫೀಲ್ ಮಾಡುವಂತಹ ಕೇಪಬಿಲಿಟಿ ನಾರ್ಸಿಸಿಸ್ಟ್ ವ್ಯಕ್ತಿಗಳಲ್ಲಿ ಇರೋದಿಲ್ಲ. ಜಸ್ಟ್ ಮೈಂಡ್ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಓ ಈ ರೀತಿ ಅವ್ರು ಹೀಗೆ ಫೀಲ್ ಮಾಡ್ತಾ ಇರುತ್ತಾರೆ ಅಂತ ಅವರು ಅನ್ಕೊಳ್ತಾರೆ. ಬಟ್ ಅದನ್ನ ಫೀಲ್ ಮಾಡುವಂತ ಕೇಪಬಿಲಿಟಿ ನಾರ್ಸಿಸಿಸ್ಟ್ ವ್ಯಕ್ತಿಗಳಲ್ಲಿ ಇರೋದಿಲ್ಲ. ಬೇರೆಯವ್ರ ನೋವಲ್ಲಿದ್ರೆ ಅಥವಾ ಬೇರೆಯವ್ರ ಏನಾದ್ರು ತೊಂದರೆಲಿದ್ರೆ ಇನ್ನೊಂದು ನಾರ್ಸಿಸಿಸ್ಟ್ ವ್ಯಕ್ತಿಗಳಿಗೆ ಫೀಲ್ ಮಾಡುವಂತ ಕೇಪಬಿಲಿಟಿ ಇರೋದಿಲ್ಲ. ಆದ್ರೆ ಈ ಒಂದು ಎಂಪತ್ಗಳಿಗೆ ಆ ಒಂದು ಫೀಲ್ ಮಾಡುವಂತಹ ಒಂದು ಕೇಪಬಿಲಿಟಿ ಇರುತ್ತೆ. ಬೇರೆಯವರ ಒಂದು ಎನರ್ಜಿನ ಒಂದು ಇವರು ರೀಡ್ ಮಾಡೋದಿಲ್ಲ, ಬದಲಿಗೆ ಫೀಲ್ ಮಾಡ್ತಾರೆ. ಅವರದನ್ನ ನಮ್ಗೆ ಅದು ಆಗ್ತಾ ಇದೆಯೇನೋ ಅನ್ನೋ ರೀತಿ ಭಾವಿಸ್ತಾರೆ. ಓಕೆನಾ? ಎಂಪತ್ಗಳು ಇತರರ ಭಾವನೆಗಳನ್ನ ತಮ್ಮದಾಗಿ ಅನುಭವಿಸುತ್ತಾರೆ. ಅವರದೇ ಭಾವನೆಯನ್ನ ಅನ್ನೋ ರೀತಿನಲ್ಲಿ ಅವರು ಅನುಭವಿಸ್ತಾರೆ. ಬೇರೆಯವ್ರ ನೋವಲ್ಲಿದ್ರೆ ನನಗೂ ಅದೇ ರೀತಿ ನೋವು ಆಗ್ತಾ ಇದೆಯಲ್ಲ, ನಾನೇ ನೋವಲ್ಲಿದ್ದೀನಲ್ಲ ಅನ್ನೋ ಮಟ್ಟಕ್ಕೆ ಅವರು ಅದನ್ನ ಫೀಲ್ ಮಾಡ್ತಾರೆ. ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ನೋವಾಗಿರ್ಬೋದು, ಇದೆಲ್ಲವೂ ಕೂಡ ಇವರು ಫೀಲ್ ಮಾಡ್ತಾರೆ.
ಅವರು ಆ ಭಾವನೆಗಳನ್ನ ಶಕ್ತಿಯಂತೆ ಅರಿಯುತ್ತಾರೆ. ಅಂದ್ರೆ ಇವರು ಇದರ ಒಂದು ಗಿಫ್ಟ್ ತರ ಇವ್ರಿಗೆ ಈ ಒಂದು ಆ ಏನು ಬೇರೆಯವರ ಎಮೋಷನ್ಸ್ ನ ಫೀಲ್ ಮಾಡುವಂತಹ ಒಂದು ಶಕ್ತಿ ಇವರಲ್ಲಿ ಇರುತ್ತೆ. ಓಕೆನಾ. ಬಟ್ ಅದೇ ಇವ್ರಿಗೆ ಕೆಲವೊಮ್ಮೆ ಶಾಪ ಕೂಡ ಆಗ್ಬಿಡುತ್ತೆ. ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ಈ ಒಂದು ಏನು ಎಂಪತ್ಗಳಿಗೆ ಇದು ಗಿಫ್ಟ್ ಆಗಿ ಕೂಡ ಇದೆ, ಜೊತೆಗೆ ಇದೇ ಒಂದ್ ರೀತಿ ಶಾಪ ಕೂಡ ಆಗ್ಬಿಡುತ್ತೆ. ಯಾಕಂದ್ರೆ ಇವರ ಒಂದು ಭಾವನೆಗಳಿಗೂ ಬೇರೆಯವ್ರ ಭಾವನೆಗಳಿಗೂ ವ್ಯತ್ಯಾಸನೇ ಇವ್ರಿಗೆ ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವರ ಒಂದು ಭಾವನೆಗಳಿಗೆ ಯಾರು ಕೂಡ ಬೆಲೆನೆ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಬೇರೆಯವ್ರಿಗೆ ಯಾರು ಕೊಡ್ತಾ ಇರೋದಿಲ್ಲ, ಇವ್ರಿಗೂ ಕೂಡ ಇವ್ರ ಬಗ್ಗೆ ಕೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಬೇರೆಯವ್ರ ಬಗ್ಗೆನೆ ಇವರು ಚಿಂತೆ ಮಾಡ್ತಾ ಇದ್ರೆ ಇವ್ರ ಬಗ್ಗೆ ಯಾವಾಗ ಇವರು ಫೀಲ್ ಮಾಡೋದು, ಇವ್ರ ಬಗ್ಗೆ ಯಾವಾಗ ಇವರು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ಅನ್ನೋ ರೀತಿ ಆಗ್ಬಿಡುತ್ತೆ ಸ್ನೇಹಿತರೆ. ಸೊ ಎರಡನೇದಾಗಿ ಸ್ಟ್ರಾಂಗ್ ಇಂಟ್ಯೂಷನ್. ಮೊದಲನೇದು ನಾವೇನ್ ತಿಳ್ಕೊಂಡ್ವಿ, ಡೀಪ್ ಎಮೋಷನಲ್ ಸೆನ್ಸಿಟಿವಿಟಿ. ಓಕೆನಾ. ಈಗ ಎರಡನೇದಾಗಿ ಸ್ಟ್ರಾಂಗ್ ಇಂಟ್ಯೂಷನ್ ಅಂದ್ರೆ ಏನರ್ಥ, ಗಾಢವಾದ ಒಳನೋಟ. ಓಕೆನಾ. ದೇ ಕ್ಯಾನ್ ಸೆನ್ಸ್ ವೆನ್ ಸಮಥಿಂಗ್ ಫೀಲ್ಸ್ ಆಫ್. ಅಂದ್ರೆ ಗಾಢವಾದಂತಹ ಒಂದು ಭಾವನೆಗಳು ಇವ್ರಿಗೆ ಗೊತ್ತಾಗುತ್ತೆ, ಒಂದು ಇಂಟ್ಯೂಷನ್ ಬರುತ್ತೆ, ಮುಂದೆ ಏನಾಗ್ಬೋದು, ಯಾವ ರೀತಿ ಒಂದು ಸಿಚುವೇಶನ್ಸ್ ಎದುರಾಗ್ಬೋದು ಅಂತ ಒಂದು ಇಂಟ್ಯೂಷನ್ ಇವ್ರಿಗೆ ಬರುತ್ತೆ. ದೇ ಕ್ಯಾನ್ ಸೆನ್ಸ್ ವೆನ್ ಸಮಥಿಂಗ್ ಫೀಲ್ಸ್ ಆಫ್. ಏನೋ ಒಂದು ಸರಿಗಿಲ್ಲ, ಯಾಕೋ ಏನೋ ಸರಿಗಿಲ್ವಲ್ಲ, ಏನೋ ತಪ್ಪಾಗಿರ್ಬೋದಾ ಅನ್ನೋ ರೀತಿ ಒಂದು ಮೊದಲೇ ಇವ್ರಿಗೆ ಒಂದು ಅನುಭವಕ್ಕೆ ಬಂದ್ಬಿಡುತ್ತೆ. ಜೊತೆಗೆ ದೇರ್ ಇಂಟ್ಯೂಷನ್ಸ್ ಗೈಡ್ಸ್ ದೆಮ್ ಲೈಕ್ an inner compass showing truth even when words deceive. ಅಂತಂದ್ರೆ ಏನರ್ಥ, ಅವರ ಒಳನೋಟ ಒಂದು ಮಾರ್ಗದರ್ಶದಂತೆ ಕೆಲಸ ಮಾಡುತ್ತೆ, ಇವರ ಒಂದು ಒಳನೋಟ. ಸೊ ಇವಾಗ ನನ್ಗೂ ಕೂಡ ಒಂದು ಫೀಲ್ ಆಗುತ್ತೆ, ಐ ಆಮ್ ಎಂಪತ್. ನಾನು ಹೇಳ್ಕೊಳ್ತೀನಿ, ಯಾಕಂದ್ರೆ ನಾನು ಎಷ್ಟೋ ವರ್ಷದಿಂದ ಅನುಭವಿಸ್ಕೊಂಡ್ ಬಂದಿದ್ದೀನಿ. ಓಕೆನಾ. ಐ ಆಮ್ ಪ್ರೌಡ್ ದಟ್ ಐ ಹ್ಯಾವ್ ಫೇಸ್ಡ್ ಸೋ ಮೆನಿ ಬ್ಯಾಟಲ್ಸ್ ಅಂಡ್ ಸಿಚುವೇಶನ್ಸ್. ಅಂದ್ರೆ ಇವತ್ತಿನ ದಿವಸ ಇಷ್ಟರ ಮಟ್ಟಕ್ಕೆ ಮಾತಾಡ್ತಾ ಇದೀನಿ ಅಂತಂದ್ರೆ ನನ್ ಜೊತೆ ನಾನು ಹೋರಾಟ ಮಾಡ್ಕೊಂಡು ನನ್ನ ಹಳೆ ವರ್ಷನ್ಸ್ನೆಲ್ಲ ಸಾಯಿಸ್ಕೊಂಡು ಬಂದು ಇವಾಗ ನಾನು ಇಷ್ಟು ಮಾತಾಡ್ತಾ ಇದೀನಿ. ಅಂದ್ರೆ ಎಂಪತ್ಗಳಿಗೆ ಇದು ಅರ್ಥ ಆಗುತ್ತೆ, ಎಲ್ರಿಗೂ ಇದು ಅರ್ಥ ಆಗೋದಿಲ್ಲ. ಸಿ, ನಾರ್ಸಿಸಿಸ್ಟ್ಗಳು ಏನು ಅವ್ರು ಏನು ನಾವು ಪ್ರೌಡ್ ಆಗಿರ್ಬಾರ್ದ ಅನ್ನೋ ತರ ಏನು ಯೋಚನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಇವನ್ ದೇ ಕ್ಯಾನ್ ಬಿ ಪ್ರೌಡ್ ಆಫ್ ದೆಮ್ಸೆಲ್ಸ್ ಬೈ ರೆಕಗ್ನೈಸಿಂಗ್. ಓಕೆನಾ. ರೆಕಗ್ನೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇವಾಗ ನಾನು ಯಾಕೆ ಇಷ್ಟು ಡೀಪ್ ಆಗಿ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ನಾನು ಪ್ರೌಡ್ ಆಗಿ ಎಂಪತ್ ಅಂತ ಹೇಳ್ಕೊಳ್ಳುವಾಗ ನಂಗೆ ನಾರ್ಸಿಸಿಸ್ಟ್ ವ್ಯಕ್ತಿನೂ ಕೂಡ ಕಣ್ ಮುಂದೆ ಬರ್ತಾರೆ. ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ನಾನು ಎಲ್ಲ ನಮ್ಮ ಕುಟುಂಬಗಳಲ್ಲಿ ಇದ್ದಿದ್ರಿಂದ ಏನಾಗ್ಬಿಡುತ್ತೆ ಅಂತಂದ್ರೆ, ಈ ನಾರ್ಸಿಸಿಸ್ಟಿಕ್ ವ್ಯಕ್ತಿಗಳು ಕಣ್ಮುಂದೆ ಬಂದಾಗ ಅವರು ನಾವ್ ಪ್ರೌಡ್, ಅವ್ರು ಕಳಪೆ, ನಾವ್ ಹೆಚ್ಚು, ಅವ್ರ ಕಳಪೆ ಅನ್ನೋ ಒಂದು ಫೀಲಿಂಗ್ ನನ್ಗೆ ಯಾವತ್ತೂ ಬರೋದಿಲ್ಲ. ಓಕೆನಾ. ಅವರು ಕೂಡ ಒಂದು ರೆಕಗ್ನೈಸ್ ಮಾಡ್ಬೇಕು, ನನ್ನಲ್ಲಿ ಈ ರೀತಿ ಒಂದು ನಾರ್ಸಿಸಿಸ್ಟಿಕ್ ಗುಣಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ, ನಾನು ಯಾವ ರೀತಿ ತಿದ್ದುಕೊಳ್ಬಹುದು ಅನ್ನೋ ರೀತಿ ಅವ್ರು ಫೀಲ್ ಮಾಡ್ಕೊಂಡಾಗ ಏನಾಗುತ್ತೆ, ಇವನ್ ದೇ ಕ್ಯಾನ್ ಬಿ ವೆರಿ ಪ್ರೌಡ್ ಆಫ್ ದೆಮ್ಸೆಲ್ಸ್. ಓಕೆನಾ. ಯಾಕಂದ್ರೆ ಇವಾಗ ಎಷ್ಟೋ ಒಂದು ಲೇಟೆಸ್ಟ್ ಇವಾಗಿನ ಒಂದು ನೀವು ಫಾರಿನರ್ಸ್ ಕೆಲವರು ಒಂದು ವಿಡಿಯೋಸ್ ನೋಡಿದ್ರೆ ದೇ ಆರ್ ಓಪನ್ಲಿ ದೇ ಆರ್ ಸೇಯಿಂಗ್ ದೇ ಆರ್ ನಾರ್ಸಿಸಿಸ್ಟ್ ಅಂತ ಅನ್ಬಿಟ್ಟು, ಅಂದ್ರೆ ಅವ್ರು ನಾರ್ಸಿಸಿಸ್ಟ್ ಅಂತ ಹೇಳ್ಕೊಳ್ತಾ ಇದಾರೆ. ಯಾಕಂದ್ರೆ ಅದು ಒಂದೇನೋ ಒಂದು ಅಪರಾಧ ಅಂತ ಅಲ್ಲ, ಇದು ವಿಜ್ಞಾನ ಅನ್ನ ಹೇಳ್ತಾ ಇಲ್ವಾ, ಇದು ಬಾಡಿ ಈ ರೀತಿ ಸ್ಟ್ರಕ್ಚರ್ ಆಗಿರುತ್ತೆ. ಜೊತೆಗೆ ಸಣ್ಣ ವಯಸ್ಸಿಂದ ಒಂದು ಬ್ರೈನ್ ಪ್ರೋಗ್ರಾಮಿಂಗು ಬೇರೆ ರೀತಿ ಇರುತ್ತೆ. ಈ ಒಂದು ಎಂಪತ್ತು ಮತ್ತೆ ನಾರ್ಸಿಸಿಸ್ಟ್ ಇಬ್ರಲ್ಲೂ ಕೂಡ ಬೇರೆ ಬೇರೆ ರೀತಿ ಇರುತ್ತೆ. ಹಾಗಾಗಿ ಎಷ್ಟೋ ಜನ ಅವ್ರು ಓಪನ್ ಆಗಿ ನಾನ್ ನಾರ್ಸಿಸಿಸ್ಟ್ ಅಂತ ಹೇಳ್ಕೊಂಡು ಅವರು ಕೂಡ ಒಂದು ಏನು ಬೇರೆಯವರಿಗೆ ಒಂದು ಕೋಚಿಂಗ್ ಕೊಡ್ತಾ ಇದ್ದಾರೆ. ನೀವು ಫಾರಿನರ್ಸ್ ನೋಡ್ಬೋದು ಕೆಲವರೆಲ್ಲಾನು ಕೂಡ. ಸೊ ಹಾಗಾಗಿ ನೀವೇನು ಯಾರು ಇಲ್ಲಿ ಹೆಚ್ಚು ಯಾರು ಕಳಪೆ ಅಂತ ಅಲ್ಲ, ಎವ್ರಿ ಒನ್ ಕ್ಯಾನ್ ಬಿ ಪ್ರೌಡ್ ಆಫ್ ದೆಮ್ಸೆಲ್ಸ್. ಓಕೆನಾ. ಸೊ ಇದು ನಾನು ಹೇಳ್ಬೇಕಾಗಿತ್ತು. ಸೊ ಹಾಗಾಗಿ ಈ ಒಂದು ಸ್ಟ್ರಾಂಗ್ ಇಂಟ್ಯೂಷನ್, ಗಾಢವಾದಂತಹ ಒಳನೋಟವನ್ನ ಇವರು ಹೊಂದಿರ್ತಾರೆ. ಯಾರು? ಎಂಪತ್ಗಳು. ಓಕೆನಾ. ನಿಜವನ್ನು ಅರಿಯಲು ಸಹಾಯ ಮಾಡುತ್ತದೆ. ಇವ್ರಿಗೆ ಇಂತಹ ಒಂದು ಶಕ್ತಿ ಏನಿದೆ, ನಿಜಾನ ಅರಿಯೋದಕ್ಕೆ ಇವ್ರಿಗೆ ಈ ಒಂದು ಶಕ್ತಿ ಸಹಾಯ ಮಾಡುತ್ತೆ. ಓಕೆನಾ. ಯಾವ್ದು ಸರಿ ಯಾವ್ದು ತಪ್ಪು, ಇವ್ರ ಜೀವನದಲ್ಲಿ ಏನ್ ನಡೀತಾ ಇದೆ, ಯಾರು ಇವ್ರ ಜೀವನದಲ್ಲಿ ಒಂದ್ ರೀತಿ ನಾಟಕ ಮಾಡ್ತಾ ಇದಾರೆ, ಯಾರು ಜೆನ್ಯೂನ್ ಆಗಿ ಸಹಜವಾಗಿ ಇದ್ದಾರೆ, ಒಂದು ಏನು ಸತ್ಯವಾಗಿ ಇದ್ದಾರೆ, ಯಾರು ಸುಳ್ಳುಗಳು ಹೇಳ್ತಾ ಇದಾರೆ ಅನ್ನೋದು ಇವ್ರಿಗೆ ಬೇಗ ಗೊತ್ತಾಗ್ಬಿಡತ್ತೆ. ಓಕೆನಾ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಏನೋ ತಪ್ಪಾಗಿರ್ಬೋದಲ್ಲ ಅಂತ ಇವ್ರಿಗೆ ಬೇಗ ಫೀಲ್ ಆಗ್ಬಿಡುತ್ತೆ ಈ ಒಂದು ಸ್ಟ್ರಾಂಗ್ ಇಂಟ್ಯೂಷನ್ ಇರುವಂತಹ ನಾರ್ಸಿಸಿಸ್ಟ್ ಎಂಪತ್ಗಳಲ್ಲಿ. ಓಕೆನಾ. ಇವರ ಒಂದು ಒಳನೋಟ ಒಂದು ಮಾರ್ಗದರ್ಶನದಂತೆ ಕೆಲಸ ಮಾಡುತ್ತೆ. ಅಂದ್ರೆ ಒಳಗಡೆ ಇವ್ರಿಗೆ ಒಂದು ಇನ್ನರ್ ವಾಯ್ಸ್ ಹೇಳ್ತಾ ಇರುತ್ತೆ ಯಾವಾಗ್ಲೂ. ನಿಮ್ಗೂ ಕೂಡ ಫೀಲ್ ಆಗಿರ್ಬೋದು, ಯಾವಾಗ್ಲೂ ಒಂದು ಇನ್ನರ್ ವಾಯ್ಸ್ ನಿಮ್ಮ ಹತ್ರ ಮಾತಾಡ್ತಾ ಇರುತ್ತೆ.
ಒಂದು ಇಂಟ್ಯೂಷನ್ ಕೊಡ್ತಾ ಇರುತ್ತೆ, ನೀನ್ ಹೀಗ್ ಮಾಡು, ಇದ್ ಸರಿ ಅದ್ ತಪ್ಪು, ಅಥವಾ ನಿನ್ ಜೊತೆ ಇರೋರು ಈ ತರ ಇದ್ದಾರೆ, ನಿಂಗೆ ಏನಾದ್ರು ತೊಂದ್ರೆ ಆಗ್ಬೋದು ಅಂತ ನಿಮ್ಮ ಒಂದು ವಾಯ್ಸ್, ಇನ್ನರ್ ವಾಯ್ಸ್ ಹೇಳ್ತಾ ಇರುತ್ತೆ. ಅಥವಾ ಯಾರಾದ್ರೂ ಸೇಫ್ ಇದ್ರೆ ಇವ್ರು ಸೇಫ್ ಇದಾರೆ ನಿನಗೆ, ಇವ್ರ ಜೊತೆ ನಿನ್ ಫ್ರೆಂಡ್ಶಿಪ್ ಮಾಡು, ಇವ್ರ ಜೊತೆ ಮಾಡ್ಬೇಡ ಅನ್ನೋ ರೀತಿ ನಿಮ್ಗೊಂದು ಇನ್ನರ್ ವಾಯ್ಸ್ ಹೇಳ್ತಾ ಇರುತ್ತೆ. ಹಾಗಂತ ಹೇಳಿ ಈಗ ಫಾರ್ ಎಕ್ಸಾಂಪಲ್ ನಂದೇ ಎಕ್ಸಾಂಪಲ್ ತಗೊಂಡ್ರೆ, ನಾನು ಕಾಲೇಜ್ ಸ್ಕೂಲ್ ಡೇಸ್ ಅಲ್ಲೆಲ್ಲ ನನ್ಗೆ ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಹಾಗಂತ ಹೇಳಿ ಎಲ್ರು ನಾರ್ಸಿಸಿಸ್ಟ್, ನಾನ್ ಮಾತ್ರ ಎಂಪತ್ತ ಅಂತನ, ಆತರ ಅಲ್ಲ. ಬಟ್ ನಾನ್ ಆತರ ಸಿಚುವೇಶನ್, ನನ್ ಸ್ಕೂಲ್ ಕಾಲೇಜಸ್ ಅಲ್ಲಿ ಯಾವ ತರ ನನ್ ಸಿಚುವೇಶನ್ ಇತ್ತು ಅಂದ್ರೆ, ಮನೆಯಲ್ಲಿ ತುಂಬಾ ಟಾಕ್ಸಿಕ್ ವಾತಾವರಣ ಇತ್ತು. ಹಾಗಾಗಿ ನಾನು ಯಾರ ಜೊತೆನೂ ಒಂದು ಬೆರೆಯಕ್ಕೂ ಸಾಧ್ಯನೇ ಆಗ್ತಾ ಇರ್ಲಿಲ್ಲ ಸ್ಕೂಲ್ ಕಾಲೇಜ್ ನಲ್ಲಿ. ಯಾಕಂತಂದ್ರೆ ಎಲ್ರು ಖುಷಿ ಖುಷಿಯಾಗಿ ಆಟ ಆಡೋದು, ಎಲ್ಲ ಫ್ರೆಂಡ್ಸ್ ಮಾಡ್ಕೊಳ್ಳೋದು, ಮಾತಾಡೋದು, ಗುಂಪಾಗಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಒಂದ್ ಟೀಮ್ ಆಗಿ ಇರುವಂತದ್ದೆಲ್ಲ ಮಾಡ್ತಿದ್ರು. ಬಟ್ ನಾನು ನಮ್ಮ ಮನೆಯದೇ ಯೋಚನೆ ಮಾಡ್ಕೊಂಡು ಒಂದ್ ರೀತಿ ಖುಷಿಯಾಗಿರೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಅವ್ರ ಜೊತೆ. ಯಾಕಂದ್ರೆ ನಮ್ಮಮ್ಮ ತುಂಬಾ ಕಷ್ಟಪಟ್ಟು ನಮ್ಮನ್ನ ಬೆಳೆಸಿರೋದನ್ನ ನಾನ್ ನೋಡಿದೀನಿ. ಜೊತೆಗೆ ನಾನು ಕೂಡ ನೋವು ಅನುಭವಿಸ್ತಾನೆ ಇದ್ದೆ. ಒಂದು ನಮ್ಮಮ್ಮನ ನೋವನ್ನ ನನ್ ನೋವು ಅಂತ ಅನ್ಕೊಂಡು ಈ ರೀತಿ ನಮ್ಮ ಒಂದು ಬಾಲ್ಯ ಆ ರೀತಿ ಇತ್ತು. ಹಾಗಾಗಿ ನಾನು ಯಾರನ್ನೂ ಅಷ್ಟು ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಓಕೆನಾ? ಹಾಗಂತೇಳಿ ನಾನ್ ಮಾತ್ರ ಗ್ರೇಟು, ಎಲ್ರು ಕೂಡ ಫೇಕು ಅನ್ನೋ ತರ ನಾನೇನು ಹೇಳೋದಕ್ ಹೋಗೋದಿಲ್ಲ. ನಮ್ಮ ಒಂದು ಬಾಲ್ಯ ಯಾವ ರೀತಿ ಇರುತ್ತೋ ಆ ರೀತಿ ನಾವು ನಮ್ಮ ಒಂದು ಶಾಲಾ ಕಾಲೇಜ್ನಲ್ಲಿ ಇರ್ತೀವಿ ಅಲ್ವಾ? ಸೊ ಹಾಗಾಗಿ ಆಮೇಲೆ ನನ್ಗೆ ಅರಿವಾಗ್ತಾ ಆಗ್ತಾ ಇವಾಗ ಇಷ್ಟರ ಮಟ್ಟಿಗೆ ಮಾತಾಡ್ತಿದ್ದೀನಿ. ಮುಂಚೆ ಅಂತೂ ಮಾತಾಡ್ತಾನೆ ಇರ್ಲಿಲ್ಲ, ಅಷ್ಟರ ಮಟ್ಟಿಗೆ ಹೈಪರ್ ಸೆನ್ಸಿಟಿವ್ ಆಗಿ ಇದ್ದೆ ನಾನು ಕೂಡ. ಸೊ ಇದು ಎರಡನೇದು. ಸೊ ವಿಡಿಯೋ ಲೆಂತಿ ಆಗ್ತಾ ಇದೆ, ಬಟ್ ಎಲ್ಲ ಶೇರ್ ಮಾಡ್ಕೊಳ್ಬೇಕು ಅನ್ಸುತ್ತೆ ನಿಮ್ ಹತ್ರ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ಇವಾಗ ಮೂರನೇ ಒಂದು ಟಾಪಿಕ್, ಅಂದ್ರೆ ಮೂರನೇ ಒಂದು ಏನು ಟ್ರೇಟ್, ಗುಣಲಕ್ಷಣ. ಈ ಒಂದು ಎಂಪತ್ನ ಮೂರನೇ ಗುಣಲಕ್ಷಣ ಏನಂತಂದ್ರೆ ಒಂಟಿತನದ ಅಗತ್ಯ. ಅಂತಂದ್ರೆ ಏನರ್ಥ, ಇವರು ಒಬ್ರೇ ಇರುವಂತಹ ಒಂದು ಅಗತ್ಯನೇ ಇದೆ. ಇವ್ರೇನ್ ಇಷ್ಟ ಪಡೋದಿಲ್ಲ ಒಬ್ರೇ ಇರ್ಬೇಕು ಅಂತ, ಇವ್ರಿಗೂ ಒಂದು ಫ್ರೆಂಡ್ಸ್ ಮಾಡ್ಕೊಳ್ಬೇಕು, ಒಂದ್ ಸೋಷಿಯಲ್ ಲೈಫ್ ಲೀಡ್ ಮಾಡ್ಬೇಕಂತ ತುಂಬಾ ಇಷ್ಟ ಇರುತ್ತೆ. ಇವಾಗ ನಂದು ಎಕ್ಸಾಂಪಲ್ ತಗೊಂಡ್ರೆ ನನಗೂ ಕೂಡ ತುಂಬಾ ಇಷ್ಟ ಫ್ರೆಂಡ್ಸ್ ಮಾಡ್ಕೊಳ್ಬೇಕು, ಒಂದು ಟ್ರಿಪ್ ಮಾಡ್ಬೇಕು, ಜನರ ಜೊತೆ ಬೆರಿಬೇಕು ಅಂತ. ಬಟ್ ಆದ್ರೆ ನನ್ಗೆ ಇರುವಂತಹ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು ಇನ್ ದ ಸೆನ್ಸ್ ಐ ಆಮ್ ಸ್ಟಿಲ್ ಹೀಲಿಂಗ್. ಓಕೆನಾ? ಯಾಕಂದ್ರೆ ನಮ್ಮ ಒಂದು ಕುಟುಂಬದ ಒಂದು ಹಿನ್ನೆಲೆ ಆ ರೀತಿ ಇರೋದ್ರಿಂದ ಮಾನಸಿಕವಾಗಿ, ಜೊತೆಗೆ ನನಗ್ ಸಿಕ್ಕದವ್ರುನು ನಮ್ಮ ಕುಟುಂಬದ ಹಿನ್ನೆಲೆಯನ್ನು ಮಿಸ್ಯೂಸ್ ಮಾಡ್ಕೊಂಡು ನನಗೆ ಸಿಕ್ಕದವ್ರು ಕೂಡ ಎಲ್ಲರೂ ಕೂಡ ನನ್ನ ಒಂದು ಟೈಮ್ ಹಾಳ್ ಮಾಡ್ತಾ ಇದಾರೆ ಹೊರತು ಜೊತೆಲಿ ಇದ್ದು ಒಂದು ಜೀವನನ ಏಳ್ಗೆ ಮಾಡ್ಕೊಳ್ಳೋದ್ರ ಕಡೆ ಯಾರು ಗಮನನೇ ಕೊಡ್ಲಿಲ್ಲ. ಆಯ್ತಾ? ಹಾಗಾಗಿ ಇನ್ನು ನಮ್ಗೆ ತೊಂದರೆ ಕೊಟ್ಟವರೇ ಜಾಸ್ತಿ ಅಂತಾನೆ ಹೇಳ್ಬೋದು. ಹಾಗಾಗಿ ಬಟ್ ಇತ್ತೀಚೆಗೆ ಬಂದಿದ್ದಂತಹ, ನಾ ಹೇಳಿದ್ನಲ್ವಾ ನನ್ಗೆ ಒಂದು ಹುಡುಗ ನನ್ ಲೈಫ್ ಅಲ್ಲಿ ಬಂದಿದ್ದಾನೆ, ನನ್ನ ಪ್ರೀವಿಯಸ್ ವಿಡಿಯೋಲು ರಿವೀಲ್ ಮಾಡಿದ್ದೆ ಯಾರು ಅಂತ. ಸೊ ಆ ಹುಡುಗನಿಂದ ನನ್ಗೇನ್ ಅಂತ ಏನು ತೊಂದರೆ ಆಗಿಲ್ಲ, ವಿನುವಿಂದ ಏನು ತೊಂದರೆ ಆಗಿಲ್ಲ. ಬಟ್ ಇವಾಗ ನೋಡಿ, ಅವ್ನು ಕೊಡ್ಸಿರೋ ಡ್ರೆಸ್ ಹಾಕೊಂಡಿದೀನಿ. ಇದು ಬಂದು 2023 ಲಾಸ್ಟ್ ಇಯರ್ ಅಲ್ಲ, ಲಾಸ್ಟ್ ಇಯರ್ ಗಿಂತ ಮುಂಚೆ 2023 ಬರ್ತ್ಡೇ ದಿವಸ ನಾನಿಲ್ಲಿ ಈ ಮನೆಗಿಂತ ಮುಂಚೆ ಒಂದ್ ಮನೆಯಲ್ಲಿ ಅಲ್ವಾ, ನನ್ನ ಪ್ರೀವಿಯಸ್ ವಿಡಿಯೋಲಿ ನೋಡಿರ್ಬೋದು ನೀವು. ಆ ಮನೆ ಇದ್ದಾಗ ನಂಗೆ ಕೊರಿಯರ್ ಮಾಡಿದ್ದ ಬರ್ತ್ಡೇಗೆ ಇದನ್ನ, ಇದು ಮತ್ತೆ ಇನ್ನೊಂದು ಟಾಪ್. ಸೊ ನಾನು ಕೂಡ ಡ್ರೆಸ್ಸಸ್ ಕೊಡ್ಸಿದ್ದೆ ವಿನುಗೆ. ಅವನು ಕೂಡ ನನ್ಗೆ ಇದೊಂದು, ನನ್ಗೆ ಅವ್ನು ಒಂದೇ ಕೊಡ್ಸ್ಲಿ ಎರಡೇ ಕೊಡ್ಸ್ಲಿ ಅದ್ ಖುಷಿಯಿಂದ ನಾನು ಹಾಕೊಳ್ತೀನಿ, ಇಷ್ಟಪಡ್ತೀನಿ, ಒಂದು ಮೆಮೊರಿ ತರ ಇಟ್ಕೊಂಡಿರ್ತೀನಿ. ಸೊ ಈ ರೀತಿ ಈಗ ನೋಡಿ, ನಿನ್ನೇನು ಒಂದು ಮೆಸೇಜ್ ಮಾಡಿದ್ದ, ಐ ಮಿಸ್ ಯು, ಲವ್ ಯು ಅಂತ ಎಲ್ಲ ಹೇಳಿ. ಸೊ ಖುಷಿ ಆಯ್ತು, ನಾನು ರಿಪ್ಲೈ ಮಾಡಿದೆ. ಬಟ್ ಅಷ್ಟೇ, ಮತ್ತೆ ಏನು ಮಾತಿಲ್ಲ, ಕತೆ ಇಲ್ಲ. ನಾನು ಸುಮ್ನಾಗ್ಬಿಟ್ಟಿದೀನಿ. ಯಾಕಂದ್ರೆ ಗೊತ್ತಿಲ್ಲ ಏನ ವಿಧಿಗೆ ಬಿಟ್ಬಿಡೋಣ ಅಂತ. ಇವಾಗ ಅಮ್ಮನು ಡೈಲಿ ಮೆಸೇಜ್ ಮಾಡ್ತಾರೆ, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಂತ ಅಷ್ಟೇ. ಬಟ್ ನನ್ಗೆ ಇವತ್ ಮಧ್ಯಾಹ್ನ ತುಂಬಾ ಒಂದ್ ರೀತಿ ಫೀಲ್ ಆಗ್ತಾ ಇತ್ತು. ಏನಂತಂದ್ರೆ, ಇದು ಟಾಪಿಕ್ ಇಂದ ಡೈವರ್ಟ್ ಆಗ್ತಿದೆ, ಬಟ್ ಐ ವಾಂಟ್ ಟು ಶೇರ್ ದಿಸ್. ಸೊ ಮಧ್ಯಾಹ್ನ ಅನ್ನಿಸ್ತಾ ಇತ್ತು ನನ್ಗೆ, ಏನಪ್ಪಾ ಬರೀ ಮೆಸೇಜ್ ಇದ್ರೆಲ್ಲ ಬಿಟ್ಟು ಮತ್ತೆ ಎನರ್ಜಿ ಡ್ರೈನ್ ಆಗಂಗ ಆಗ್ತಾ ಇದೆಯಲ್ಲ ಅಂತ. ನೋಡೋಣ ಏನಾಗುತ್ತೆ ಅಂತ. ಈಗ ಅಮ್ಮಂಗೆ ಹೇಳ್ಬಿಡೋಣ ಅನ್ಕೊಂಡೆ, ಸುಮ್ನೆ ನೀವು ಮೆಸೇಜಸ್ ಮಾಡ್ಬೇಡಿ, ಮೆಸೇಜ್ ಮಾಡ್ತಾ ಇದ್ರೆ ನಂಗೂ ಎನರ್ಜಿ ಡ್ರೈನ್ ಆಗುತ್ತೆ. ಯಾಕಂದ್ರೆ ಜೊತೆನಲ್ಲೂ ಬದುಕೋದಕ್ಕಾಗಲ್ಲ ಬರೀ ಮೆಸೇಜ್ ಅಂತಂದ್ರೆ. ಇವಾಗ ನೋಡಿ, ವಿನು ಕೂಡ ನನ್ಗೆ 3 days ಮುಂಚೆ ಮೆಸೇಜ್, ಲಾಸ್ಟ್ ಸ್ಯಾಟರ್ಡೇನೋ ಏನೋ, ಇವತ್ತು ಯಾವಾರ, ಎಸ್ ಇವತ್ತು ಥರ್ಸ್ಡೇ ಅಲ್ವಾ, ಎಸ್ ಸ್ಯಾಟರ್ಡೇ ಮೆಸೇಜ್ ಮಾಡಿದ್ದ ವಿನು. ಮತ್ತೆ ಸಂಡೇ ಕೂಡ ಮಾಡಿದ್ದ. ಏನಂತ, ಸ್ಯಾಟರ್ಡೇ ಒಂದು ಆಂಜನೇಯ ಒಂದು ಫೋಟೋ ಕಳ್ಸಿದ್ದ, ನಂಗೆ ಖುಷಿ ಆಯ್ತು, ಸೂಪರ್ ಅಂತ ಹಾಕ್ದೆ. ಮತ್ತೆ ಮಂಡೇ ಮೆಸೇಜ್ ಮಾಡಿದ್ದ ಈ ತರ, ಸಂಡೇ ಮೆಸೇಜ್ ಮಾಡಿದ್ದ ಈ ತರ, ಇಂಟರ್ವ್ಯೂಗ್ ಹೋಗ್ಬೇಕು ಜಾಬ್ಗೆ JP ನಗರ್ ಅಲ್ಲಿ ಅಂತ ಹೇಳಿ.
ಸೊ ಹೋಗ್ಬಾ ಒಳ್ಳೇದಾಗ್ಲಿ ಅಂತ ನಾನು ಆಲ್ ದಿ ಬೆಸ್ಟ್ ಅಂತ ಹೇಳಿ ಕಳಿಸ್ದೆ. ಮೆಸೇಜ್ ಅಲ್ಲಿ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ನೋಡಿ. ಸೊ ಈ ರೀತಿ ಅಷ್ಟೇ. ಅದಾದ್ಮೇಲೆ ಏನು ಇಲ್ಲ. ಮುಂಚೆ ಆದ್ರೆ ತುಂಬಾ ಮಾತಾಡ್ತಾ ಇದ್ವಿ. ಅವನು ಕಾಲ್ಸ್ ಅಲ್ಲಿ ತುಂಬಾ ಮಾತಾಡ್ತಾ ಇದ್ದೆ, ನಾನು ತುಂಬಾ ಮಾತಾಡ್ತಾ ಇದ್ದೆ. ಬಟ್ ಇವಾಗ ಅದ್ ಹಂತ ಹಂತವಾಗಿ ಯಾವ್ಯಾವ ಹಂತದಲ್ಲಿ ಏನಾಯ್ತು ಅಂತ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕೆ ಈ ರೀತಿ ನಾನ್ ಅಮ್ಮನ್ನ ಮತ್ತೆ ವಿನುನ ಬ್ಲಾಕ್ ಮಾಡ್ಬೇಕಾಗಿರೋ ಒಂದು ಪರಿಸ್ಥಿತಿ ಬಂತು, ನನ್ಗೆ ಏನಾಯ್ತು, ಯಾಕೆ ನನ್ಗೆ ತುಂಬಾ ಮಾನಸಿಕವಾಗಿ ಎಫೆಕ್ಟ್ ಆಗ್ತಿತ್ತು ಅಂತ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಹೇಳಿದೀನಿ ನಿಮ್ಗೆ, ಇಲ್ಲಿ ಒಬ್ಳೇ ಇರೋದು, ಬರೀ ಫೋನ್ ಮೆಸೇಜ್ ಅಲ್ಲಿ ಏನ್ ಪ್ರೀತಿ ಅಂತ ಅನ್ಸ್ಬಿಡ್ತು ಅಂತಾನು ಹೇಳಿದೀನಿ. ಜೊತೆಗೆ ಏನಕ್ಕೆ ಎಕ್ಸಾಕ್ಟ್ ರೀಸನ್ ಯಾಕೆ ನಾನು ಬ್ಲಾಕ್ ಮಾಡ್ಬೇಕಾಯ್ತು ಅಂತ ಕೂಡ ಹೇಳ್ತೀನಿ. ಅಂದ್ರೆ ನನ್ಗೆ ಎಷ್ಟು ಮಟ್ಟಕ್ಕೆ ಎಫೆಕ್ಟ್ ಆಯ್ತು ಮೈಂಡ್ಗೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಯಾಕಂದ್ರೆ ನಾನು ಪರ್ಸನಲ್ ವಿಷಯ ಎಲ್ಲ ಹೇಳಿರೋದ್ರಿಂದ ಅದರದ್ದು ಒಂದು ಅಪ್ಡೇಟ್ ಕೂಡ ಶೇರ್ ಮಾಡ್ಬೇಕು ಅಂತ ಅನ್ಸ್ತಾ ಇರುತ್ತೆ ನನ್ಗೆ. ಹಾಗಾಗಿ ವಿಡಿಯೋ ಸ್ವಲ್ಪ ಲೆಂತಿ ಆಗ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಈ ರೀತಿ ನಾನು ನೋಡಿ ಖುಷಿಯಾಗಿ ಅವ್ನು ಕೊಡ್ಸಿರೋ ಡ್ರೆಸ್ ಅನ್ನೇ ಹಾಕೊಂಡಿದ್ದೀನಿ ಇವತ್ತು. ಸೊ ಈ ರೀತಿ ನಮ್ದು ಬಾಂಡಿಂಗ್ ಚೆನ್ನಾಗೇ ಇತ್ತು. ಬಟ್ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮ ಅಮ್ಮ ಸ್ವಲ್ಪ ನಮ್ಗೆ ಒಂದ್ ಸ್ಪೇಸ್ ಕೊಡ್ಬೇಕು ಅಂದ್ರೆ ಅವ್ರೇನು ನಮ್ಗೇನು ಯಾವತ್ತೂ ಕೂಡ ಏನು ನಮ್ಮಮ್ಮ ವಿರೋಧ ಮಾಡಿರ್ಲಿಲ್ಲ. ಆದ್ರೆ ಒಂದು ಕಂಟ್ರೋಲಿಂಗ್ ಮಾಡುವಂತದ್ದು ಮಾಡ್ಬಾರ್ದು. ಒಂದ್ ಏಜ್ ಬಂದ್ಮೇಲೆ ಇವಾಗ ನೋಡಿ ಇವನ್ಗೆ ಏನು ಹೇಳ್ಬೇಕು, ಹೋಗಪ್ಪ ನೀನು ಅವನು ಒಬ್ಳೆ ಇದ್ದಾಳಲ್ವಾ, ನೀನೇ ದುಡ್ದು, ಮತ್ತೆ ಅವಳುನು ಒಂದು ಏನು ಟ್ಯಾಲೆಂಟ್ ಇದ್ದಾಳೆ, ಇಬ್ರು ದುಡ್ದು ಒಂದು ಜೀವನ ಸರಿಯಾಗಿ ಕಟ್ಕೊಳ್ಳಿ ಅನ್ನೋ ರೀತಿ. ಬಟ್ ಅವ್ರು ಏನು ಒಂದು ಸಂಸ್ಥೆ ಇದೆ, ಒಂದಷ್ಟು ಜನ ಕೆಲ್ಸ ಕೊಡ್ಸಿದ್ದಾರೆ. ಪಾಪ ಅವರು ಏನು ನಮ್ಮ ಒಂದ್ ಜೀವನ ಸರಿ ಇರ್ಬೇಕು ಅನ್ನೋ ದೃಷ್ಟಿಯಿಂದಾನೇ ಮಾಡಿರ್ಬೋದು, ಏನೋ ಇನ್ಫ್ಲೂಯೆನ್ಸ್ ಮಾಡ್ಸಕ್ ಹೋದ್ರೆ. ಬಟ್ ಇವ್ನೇನು ಅದನ್ನ ಉಪಯೋಗ ಮಾಡ್ಕೊಂಡಿಲ್ಲ. ಬಟ್ ನನಗ್ ಗೊತ್ತಿಲ್ದಂಗೆ ಇವರಿಬ್ರು ಮಾತಾಡೋದು ನನಗೆ ಹೇಳ್ತಾ ಇರೋದು ಅಷ್ಟು ಸರಿ ಅನ್ಸಲ್ಲ. ನಮ್ಮಮ್ಮ ಬಿಟ್ಬಿಡ್ಬೇಕು ಇವಾಗ್ಲೂ. ಇಷ್ಟು ಮಟ್ಟಕ್ಕೆ ನಂದು ಈ ಲೈಫ್ ಈ ರೀತಿ ಎಲ್ಲ ಕೂಡ ಇಷ್ಟು ನಾನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಬಿಟ್ಬಿಡ್ಬೇಕು. ಅದೇ ನಾನು ಹೇಳುದು, ದೊಡ್ಡವ್ರಿಗೆ ಮಕ್ಳ ಲೈಫ್ ನ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ರೆ ಮಕ್ಳ ಲೈಫ್ ಒಂದು ಇಂಡಿವಿಜುವಾಲಿಟಿ ಅನ್ನೋದು ಬರಲ್ಲ. ಇವಾಗ ನನ್ನ ತಮ್ಮಂದು ಅಷ್ಟೇ, ಇವಾಗ ಅವನ್ಗೆ ಒಂದು ಇಂಡಿವಿಜುವಾಲಿಟಿ ಬರ್ಬೇಕು. ಯಾವಾಗ್ಲೂನು ಅಮ್ಮ ಅವನ ಮೇಲೆ ಡಿಪೆಂಡ್ ಆಗೋದು, ಎಮೋಷನಲಿ ಅಮ್ಮನ ಮೇಲೆ ಇವನ್ ಡಿಪೆಂಡ್ ಆಗೋದು ಆಗ್ತಾ ಇದ್ರೆ ಏನಾಗುತ್ತೆ, ಇವನ್ಗು ಒಂದು ಹುಡುಗಿರ್ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಳ್ಬೇಕು ಅನ್ನೋದನ್ನು ಗೊತ್ತಾಗಲ್ಲ ನಂಗೆ. ಅದು ಬೇರೆ ಟೆನ್ಷನ್ ಆಗುತ್ತೆ ಒಂದೊಂದ್ಸತಿ ನನ್ನ ಒಂದು ತಮ್ಮನ ಬಗ್ಗೆ. ಈ ರೀತಿ ಹೀಗೆ ಇವಾಗ ಇದು ಒಂದ್ ರೀತಿ ಎಲ್ಲಾ ಕಡೆ ಹೀಗೆ ಆಗ್ಬಿಟ್ಟಿದೆ. ಹುಡುಗರ್ಗೆ ಹುಡುಗಿರ್ ಜೊತೆ ಯಾವ ರೀತಿ ಒಂದು ಒಡನಾಟ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟೇ ಮರ್ತೋಗ್ಬಿಡ್ತಾ ಇದಾರೆ ಎಲ್ಲರೂ ಕೂಡ. ಸೊ ಅದೇ ನಾನು ಬೇಜಾರಾಗುತ್ತೆ. ಬಟ್ ತಿಳ್ಕೊಳ್ಬೇಕು, ಅವೇರ್ನೆಸ್ ಇಸ್ ಇಂಪಾರ್ಟೆಂಟ್. ಯಾವಾಗ ನೀವು ಗುರುತಿಸ್ತೀರಿ ನಿಮ್ಮಲ್ಲಿ ಏನ್ ತೊಂದರೆಗಳಾಗ್ತಾ ಇದೆ, ನೀವು ಎಂಪತ್ತ ಅಥವಾ ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಇದೆಯಾ ಅಂತ ಗುರುತಿಸಿದಾಗ ತಿದ್ಕೊಳ್ಳುವಂತ ಅವಕಾಶ ಇರುತ್ತೆ ಯಾವಾಗ್ಲೂ ಕೂಡ, ಆಯ್ತಾ. ಸೊ ಈ ರೀತಿ ಈಗ ನೋಡಿ ವಿನುಗುನು ನಾನು ಡಿವೋರ್ಸ್ ಆಗಿ ನನ್ಗೆ ಬಂದಿದ್ದ ದುಡ್ಡಲ್ಲಿ ಒಂದ್ ಸ್ವಲ್ಪ ಅದ್ರಲ್ಲೆಲ್ಲ ನಾನು ವಿನುಗೆ ಎಷ್ಟು ಖರ್ಚು ಮಾಡಿದೀನಿ. ಅವನು ಆದಾಗ ಸ್ವಲ್ಪ ನಂಗೆ ಏನಾದ್ರು ಕಳ್ಸಿದಾನೆ, ಊಟ ಆಗಿರ್ಬೋದು, ಅವನ್ ಕೈಲಾಗಿದ್ ಮಾಡಿದಾನೆ. ಸೊ ಈ ರೀತಿ ನಮ್ಮಲ್ಲಿ ಬಾಂಡಿಂಗ್ ಅನ್ನೋದು ಇತ್ತು, ಆಯ್ತಾ. ಆದ್ರೆ ಆ ಬಾಂಡಿಂಗ್ ಅನ್ನ ಗಟ್ಟಿ ಮಾಡ್ಬೇಕು ಹೊರತು ಇವಾಗ ನೋಡಿ ಅಮ್ಮ ಅದ್ರ ಬಗ್ಗೆ ಹೆಚ್ಚು ಅವ್ರಿಗೆ ಒಂದು ಏನು ಯೋಚನೆ ಇಲ್ಲ. ಮಾಮೂಲಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಕಳಿಸ್ತಾರೆ. ಮತ್ತೆ ನಾನೇ ನೆನಪಿಸ್ದೆ ಮೊನ್ನೆ ವಿನೋದ್ ಏನಾಯ್ತು ಅಂತ ಅನ್ಬಿಟ್ಟು, ಇಲ್ಲ ನಾನ್ ಮಾತಾಡ್ತೀನಿ ವಿನೋ ಹತ್ರ ಅಂತಿದ್ರು. ನಾನು ಹೇಳ್ದೆ ಇವಾಗ ಅವನ್ಗೂ ಇರ್ಬೇಕಲ್ವಾ ಅದು ಮನ್ಸಲ್ಲಿ. ಸುಮ್ನೆ ಪ್ರೀತಿ ಅಂತ ಹೇಳೋದು ಆಕ್ಷನ್ಸ್ ಮುಖಾಂತರ ಏನು ಒಂದು ಜೀವನ ಕಟ್ಕೊಳ್ಳುವಂತದ್ದು ಏನು ಮಾಡ್ತಾ ಇಲ್ಲ ಅಂತಂದ್ರೆ ಅದು ಯಾಕೋ ಸರಿ ಅನ್ಸೋದೇ ಇಲ್ಲ ನನ್ಗಂತೂ. ನೋಡೋಣ ಏನಾಗುತ್ತೆ ಅಂತ. ಸೊ ನಮ್ಗೆ ಗೊತ್ತಾಗ್ಬಿಡುತ್ತೆ ಇವಾಗ ಅಮ್ಮ ಏನಾದ್ರು ಡೀಪ್ ಆಗಿ ಫೀಲ್ ಮಾಡ್ತೀರಾ, ನೊಂದ್ಕೋತಾ ಇದಾರ ನನ್ ಲೈಫ್ ಈ ತರ ಆಗ್ತಾ ಇದೆ ಅಂತ, ಅಥವಾ ಅವರು ಇನ್ನೂ ಅಂದ್ರೆ ಅವ್ರೇನ್ ಕೆಟ್ಟವ್ರು ಅಂತ ಅಲ್ಲ, ಬಟ್ ಅವರೇ ಒಂದು ಮಗು ರೀತಿ ಫೀಲಿಂಗ್. ಅಂದ್ರೆ ಮಗು ಅಂತಂದ್ರು ಸುಮ್ನೆ ಮಗು ತರ ಅಲ್ಲ, ಮಕ್ಳಿಂದ ನಮ್ಗೆ ಮಕ್ಳು ಏನ್ ಮಾಡ್ತಾರೆ ಹೇಳಿ, ಕಾಟನು ಕೊಡ್ತಾರೆ, ಜೊತೆಗೆ ಅವರಿಂದ ಒಂದು ಖುಷಿನೂ ಸಿಗುತ್ತೆ. ಆ ರೀತಿ ಇವಾಗ ನೋಡಿ, ಈಗ ಬರ್ತ್ಡೇ ಟೈಮಲ್ಲಿ ನಮ್ಮಮ್ಮ ಮೆಸೇಜ್ ಮಾಡಿ ನನಗೊಂದ್ ರೀತಿ ಯಾವ ರೀತಿ ಆಗ್ಬಿಟ್ಟಿತ್ತು ಅಂತ ನಿಮ್ಗೆ ನೋಡಿದಿರ ಪ್ರಿವಿಯಸ್ ವಿಡಿಯೋಲಿ. ಅದಾದ್ಮೇಲೆ ಒಂದ್ 10 ದಿವಸ ಸುಮ್ನೆ ಇದ್ಬಿಟ್ಟು ಆಮೇಲೆ ಏನೂ ಆಗಿಲ್ದಿರೋ ರೀತಿ, ಆಮೇಲೆ ಇಲ್ಲಿ ಬಂದು ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಇದಾಯ್ತು ಅಂತ ಹೇಳಿದ್ನಲ್ಲ ಕ್ಲಾಶು, ಆಮೇಲೆ ಇವಾಗ ಮೆಸೇಜ್ ಅಲ್ಲಿ ಏನೂ ಆಗಿಲ್ದಿರೋ ರೀತಿ ಇರ್ತಾರೆ. ಅದೇ ಇದೆಲ್ಲವೂ ಕೂಡ ಒಂದ್ ರೀತಿ ಮಾನಸಿಕವಾಗಿ ಅಬ್ಯೂಸ್. ನಮ್ಗೆ ಏನು ಕೆಲವೊಂದ್ಸತಿ ನಾವು ಸುಮ್ಮನಾಗ್ಬಿಡ್ತೀವಿ, ಕೆಲವೊಂದ್ಸತಿ ಫೀಲ್ ಆಗುತ್ತೆ ಏನಪ್ಪಾ ನಮ್ಗೆ ಇಷ್ಟು ಮಾನಸಿಕವಾಗಿ
ಹಿಂಸೆ ಆಗ್ತಾ ಇತ್ತು. ಈಗ ನೋಡಿದ್ರೆ ಏನು ಆಗಿಲ್ದೇ ಇರೋ ರೀತಿ ಇರ್ಬೇಕಲ್ಲ ಅನ್ನೋ ರೀತಿನೂ ಒಂದು ಅದು ಅಬ್ಯೂಸ್ ಮೆಂಟಲ್ ಅಬ್ಯೂಸ್ ಅದು ನಮ್ಗೆ ಆಗತ್ತೆ. ಅಂದ್ರೆ ಇವಾಗ ನೋಡಿ ನಮ್ದು ಟೈಮ್ ವೇಸ್ಟ್ ಅಲ್ವಾ. ಇವಾಗ 3 years ಇವನು ಆ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ದೂರ ಇದ್ಕೊಂಡು ಎಲ್ಲೋ ನಾನ್ ಇಲ್ಲಿ ಇದ್ಕೊಂಡು ನಮ್ದು ಏಜ್ ಇದಾಗ್ತಾ ಇರುತ್ತೆ ಅಲ್ವಾ. ನಾನೇನು ಯಾವತ್ತೂ ನಾನು ಅಂದ್ರೆ ಇವಾಗ ನಾವು ಹುಡುಗಿರು ಹುಡುಗರಿಗೆ ಅಪ್ರೋಚ್ ಮಾಡೋದು ಪ್ರಪೋಸ್ ಮಾಡೋದು ತಪ್ಪಲ್ಲ. ಆದ್ರೆ ನನ್ಗೆ ಆ ಒಂದು ಅವಕಾಶನೂ ಆಗಿರ್ಲಿಲ್ಲ. ಅವನಾಗೆ ಬಂದು ನನ್ನ ಒಂದು ಪ್ರಪೋಸ್ ಮಾಡಿ ನಾನು ಒಂದ್ ಸ್ವಲ್ಪ ಟೈಮ್ ತಗೊಂಡು ಎಲ್ಲವೂ ಕೂಡ ಮಾಡಿದ್ವಿ. ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಈ ರೀತಿ ಸೊ ಇದೆಲ್ಲವೂ ಕೂಡ ಒಂದ್ ರೀತಿ ಮಾನಸಿಕವಾಗಿ ತುಂಬಾನೇ ಒಂದ್ ರೀತಿ ಬೇಜಾರಾಗುತ್ತೆ. ಬಟ್ ಏನು ಮಾಡಕ್ ಆಗಲ್ಲ. ಸೊ ಟಾಪಿಕ್ ಎಲ್ಗೋ ಹೋಗ್ತಾ ಇದೆ. ಸೊ ನಿಮ್ಗೂ ಕೂಡ ಈ ಒಂದು ಅನುಭವ ಆಗಿದ್ರೆ ಶೇರ್ ಮಾಡಿ ಸ್ನೇಹಿತರೆ. ಈ ಒಂದು 80ಗಳ ಒಂದು ಜೀವನನೇ ತುಂಬಾ ಕಷ್ಟ ಇದೆ. ಬಟ್ ವಿ ಆರ್ ದ ವಾರಿಯರ್ಸ್. ನಮ್ಗೆ ಹೆಮ್ಮೆ ಇದೆ. ನಾವು ನಮಗೋಸ್ಕರ ನಾವು ಫೈಟ್ ಮಾಡ್ತಿದೀವಿ ಅನ್ನೋ ಒಂದು ಹೆಮ್ಮೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಅಮ್ಮ ಮೊನ್ನೆನು ಮೆಸೇಜ್ ಅಲ್ಲಿ ಹಾಕಿದ್ರು, ನಿನ್ನೆ ಅಲ್ಲ ಬೆಳಿಗ್ಗೆ ಹಾಕಿದ್ರು ವಾಯ್ಸ್ ಮೆಸೇಜ್ ಅಲ್ಲಿ ಅಂತ ಕಾಣುತ್ತೆ. ನಿಮ್ದು ವಿಡಿಯೋ ನೋಡಿದ್ರೆ ಚೆನ್ನಾಗ್ ಕಾಣ್ತಾ ಇದೆ ಅಂತಂದ್ರು. ಖುಷಿ ಆಯ್ತು. ಬಟ್ ಆದ್ರೆ ಇದೇ ನಗುನ ಹೀಗೆ ಇದ್ರೆ ಸಾಕು. ಇನ್ ನೆಕ್ಸ್ಟ್ ನಾನ್ ಮತ್ತೆ ಅಳೋ ತರ ಮಾಡದೇ ಇದ್ರೆ ಸಾಕು ಅಂತ ದೇವ್ರಲ್ಲಿ ಬೇಡ್ಕೊಳ್ತೀನಿ. ಸಾಕಾಗ್ ಹೋಗಿದೆ ನನ್ಗೂನು. ಯಾಕಂದ್ರೆ ಎಷ್ಟು ಚೆನ್ನಾಗಿದ್ದವ್ರನ್ನ ಒಂದ್ ರೀತಿ ಮಾನಸಿಕವಾಗಿ ಹತ್ತು ಯಾವ ರೀತಿ ಆಗೋ ರೀತಿ ಮಾಡ್ಬಿಡ್ತಾರೆ ಅಂತ ನಾನ್ ತುಂಬಾ ನೋಡ್ಬಿಟ್ಟಿದೀನಿ. ಸೊ ಸಾಕು ಇಷ್ಟು. ಇನ್ನ ಯಾವ್ದೇ ಕಾರಣಕ್ಕೂ ನನ್ಗೆ ಯಾರಿಂದನೂ ತೊಂದ್ರೆ ಆದ್ರೆ ನಾನಂತೂನು ಎಷ್ಟದನ್ನು ಒಂದು ಏನು ಇವಾಗ ಏನೋ ಒಂದ್ ಅಮ್ಮನ ಜೊತೆ ಅಲ್ಪ ಸ್ವಲ್ಪ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಇದೆ, ಅದು ಕೂಡ ಬ್ಲಾಕ್ ಮಾಡ್ಬೇಕಾದ ಪರಿಸ್ಥಿತಿ ಬರುತ್ತೆ. ಮತ್ತೆ ವಿನುದು ಗೊತ್ತಿಲ್ಲ ಏನಂತ ಒಂದು ಏನು ಮತ್ತೆ ಜಸ್ಟ್ ನಿನ್ನೆ ಒಂದ್ ಮೆಸೇಜ್ ಹಾಕಿದ್ದೆ ಅಷ್ಟೇ, ಮತ್ತೆ ಏನು ಇಲ್ಲ. ಸೊ ನೋಡ್ಬೇಕು ಏನಂತ. ನೋಡೋಣ, ಕಾಲಕ್ಕೆನೆ ಬಿಟ್ಬಿಡೋಣ ಏನಾಗುತ್ತೆ ಅಂತ ಹೇಳಿ. ಓಕೆನಾ. ಸೊ ಸಾರಿ ಸ್ನೇಹಿತರೆ, ನಾನು ಟಾಪಿಕ್ ನ ಡೈವರ್ಟ್ ಮಾಡಿದೆ. ಸೊ ನಂಗೂ ಸ್ವಲ್ಪ ಮೈಂಡ್ ಇವತ್ತು ಯಾಕೋ ತುಂಬಾನೇ ಒಂದ್ ರೀತಿ ಬೇಜಾರಾಗ್ತಾ ಇತ್ತು. ಯಾಕಂದ್ರೆ ಅಷ್ಟೆಲ್ಲಾ ನಂಗ್ ನೋವಾಗಿ ಕೊನೆಗೆ ಏನೂ ಆಗಿಲ್ದಿರೋ ರೀತಿ ನಾನು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಕಳ್ಸ್ಬೇಕು ಅಮ್ಮಂಗೆ ಅಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ. ಬಟ್ ಏನು ಮಾಡಕ್ ಆಗಲ್ಲ. ಅವ್ರಿಗೆ ಸುಮ್ನೆ ನಾನು ಹಿಂಗ್ ಚೆನ್ನಾಗ್ ಮಾತಾಡ್ಕೊಂಡಿದ್ರೆ ಸಾಕು ಫೋನ್ ನಲ್ಲಿ. ಬಟ್ ಅದೇನಾಗತ್ತೆ ಗೊತ್ತಾ, ಇದು ಎಕ್ಸ್ಪ್ಲೇನ್ ಮಾಡಕ್ ಆಗದೆ ಇರುವಂತದ್ದು. ಬರೀ ನಾನು ಮುಂಚೆಯಿಂದನು ಚೆನ್ನಾಗೇ ಮಾತಾಡ್ಕೊಂಡೇ ಇದ್ದೆ ಫೋನಲ್ಲಿ. ಆದ್ರೆ ಹಂತವಾಗಿ ಏನೇನಾಯ್ತು ಅಂತ ಅದು ಯಾರಿಗೂನು ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಅದು ಅನುಭವಿಸಿರೋರ್ಗ್ ಮಾತ್ರ ಗೊತ್ತಾಗುತ್ತೆ. ಅದ್ ಅಮ್ಮ ಸಾರಿನೂ ಕೇಳಿದ್ರು ಅಂತ ನಾನು ನಿಮ್ಗೆ ಹೇಳ್ದೆ ಇತ್ತೀಚೆಗೆ. ಸೊ ಹಂತವಾಗಿ ನನ್ಗೆ ಇಲ್ಲಿ ಸಪ್ರೆಸ್ ಆಗಿರೋದು, ನಾನು ವಿಕ್ಟಿಮ್ ಆಯ್ತಾ. ಬಟ್ ಇಲ್ಲಿ ಅವರು ವಿಕ್ಟಿಮ್ ಅನ್ನೋ ರೀತಿ ಬಿಂಬಿಸ್ಬಿಡ್ತಾರೆ ಕೊನೆಯಲ್ಲಿ. ಅದು ತಪ್ಪು, ಹಾಗ್ ಮಾಡ್ಬಾರ್ದು. ಕೊನೆಗೆ ಅವ್ರು ಸಾರಿನೂ ಕೇಳಿದ್ರು, ಫೋನ್ ನಲ್ಲಿ ಇಷ್ಟು ಮಾತಾಡೋ ಸಾಕು ಅಂತ ಇವಾಗ ಹೇಳಿದ್ದಾರೆ. ಎಲ್ಲಾ ಹಂತದಲ್ಲಿ ಇವಾಗ ನಾನು ನನ್ನ ತಂದೆ ಬಗ್ಗೆ ನನ್ನ ತಂದೆ ನೋಡ್ಲೇಬೇಕು ಅಂತ ಪಟ್ಟು ಹಿಡ್ದೇನು ಕೂತಿರ್ಲಿಲ್ಲ ಯಾವತ್ತೂ ಕೂಡ. ಜಸ್ಟ್ ಒಂದ್ ಫೀಲಿಂಗ್ ಬಂದಿದ್ದನ್ನ ಅವ್ರಿಗೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗ್ಬಿಟ್ಟಿತ್ತು ಆಯ್ತಾ. ಎಷ್ಟೋ ವರ್ಷದಿಂದ ಆಯ್ತಾ, ಅಂದ್ರೆ ಇವಾಗ ರೀಸೆಂಟ್ ಆಗಿ ಒಂದು ಟೂ ಇಯರ್ಸ್ ಇಂದ, ಎಷ್ಟೋ ತಿಂಗಳಿಂದ ಅಂತ ಹೇಳ್ಬೋದು, 2 years. ಅದಕ್ ಮುಂಚೆ ನಾನು ಯಾವತ್ತೂ ಕೇಳೇ ಇಲ್ಲ. ನನ್ಗೆ ಅಮ್ಮನೇ ತಂದೆ ತಾಯಿ ಅಂತ ಅನ್ಕೊಂಡು ಬಂದಿರೋಳು. ಜಸ್ಟ್ ನಂಗ ಒಂದ್ ಫೀಲಿಂಗ್ ಬಂದಿದ್ದು ಅವ್ರಿಗೆ ಒಂದು ರೀತಿ ಟ್ರಿಗರ್ ಮಾಡ್ಕೊಂಡ್ಬಿಟ್ರು. ಸೊ ಅದು ಆಗ್ಬಾರ್ದು. ಯಾಕಂದ್ರೆ ಎಲ್ಲರ ಒಂದು ಭಾವನೆಗಳಿಗೆ ಒಂದು ಸ್ಪಂದಿಸ್ಬೇಕು. ಯಾಕಂದ್ರೆ ನಾವು ಯಾರಿಗೂ ತೊಂದರೆ ಕೊಡ್ತೀರಾ, ಒಂದ್ ಒಳ್ಳೆ ರೀತಿ ಏನ್ ಇದೆಯೋ ಅದ್ರಲ್ಲೇ ತೃಪ್ತಿ ಪಟ್ಕೊಂಡು ಬೆಳ್ಕೊಂಡು ಬಂದಿರೋಂಥವ್ರು. ₹1 ಏನು ಕೇಳಿಲ್ಲ. ಇವಾಗ ನನ್ಗೆ ಜೀವನಾಂಶ ಕೂಡ ಏನು ಬರ್ತಾ ಇಲ್ಲ. ನನ್ಗೆ ಅದು ಕೇಳಲೂ ಇಲ್ಲ. ಏನೋ ಒಂದ್ ಸ್ವಲ್ಪ ದುಡ್ಡು ಬಂತು ಡಿವೋರ್ಸ್ ಆದ್ಮೇಲೆ, ಅದ್ರಲ್ಲೇ ಒಂದ್ ಬಂದಿದ್ದ ಅಲ್ಪ ಸ್ವಲ್ಪ ದುಡ್ಡಲ್ಲಿ ನಾನು ಬಿಸ್ನೆಸ್ ಶುರು ಮಾಡಿದೆ. ಅದ್ರಲ್ಲಿ ಹೇಗೋ ಇದಾಯ್ತು. ಇನ್ ಮನೆಯಲ್ಲಿ ಸಣ್ಣ ಪುಟ್ಟ ಗೋಲ್ಡ್ ಕೊಟ್ಟಿರ್ತಾರಲ್ವಾ, ಅದ್ರಲ್ಲಿ ಹಿಂಗೆ ಮತ್ ನನ್ ಬಿಸ್ನೆಸ್ ಹೀಗೆ ಇದ್ರಲ್ಲಿ ಒಂದ್ ಸ್ವಲ್ಪ ಜೀವನ ನಡೆಸ್ತಾ ಇರೋದು ಹೊರತು, ಡಿವೋರ್ಸ್ ಆದ್ಮೇಲಿಂದ ಮತ್ತೆ ನಾನು ಅಮ್ಮನ ಮೇಲೆ ಡಿಪೆಂಡ್ ಆಗಿರೋದಂತೂ ಇಲ್ಲ. ಅದನ್ನು ಒಂದು ಬಿಸ್ನೆಸ್ ಮಾಡುವಾಗ ನನ್ಗೊಂದ್ ಸ್ವಲ್ಪ ಏನೋ ಅಲ್ಲಿ ಯಾರೋ ಒಬ್ರು ಈ ರೀತಿ ಬಿಸ್ನೆಸ್ ಎಲ್ಲ ಇರುತ್ತಲ್ವಾ ಸ್ನೇಹಿತರೆ, ಏನೋ ಸೈಬರ್ದು ಏನಾದ್ರು ಕೆಲವರು ಫ್ರಾಡ್ ಮಾಡೋಂಥದ್ದು, ಅದ್ರಲ್ಲಿ ಸ್ವಲ್ಪ ನನ್ಗೆ ತೊಂದ್ರೆ ಆಯ್ತು. ಆ ಟೈಮಲ್ಲಿ ಅಮ್ಮ ನನ್ಗೆ ಸ್ವಲ್ಪ ಕೊಟ್ಟಿದ್ರು, ಅದನ್ನ ನಾನು ವಾಪಸ್ಸುನು ಕೊಟ್ಟೆ. ಬಟ್ ಅಮ್ಮನ ಒಂದು ಋಣ ಯಾವತ್ತೂ ತೀರ್ಸಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತಿನ ದಿವಸ ನಾನು ಇಷ್ಟು ಮಾತಾಡ್ತಾ ಇದೀನಿ, ಊಟ ತಿಂತಾ ಇದೀನಿ, ಅಥವಾ ಇಷ್ಟೆಲ್ಲ ನನ್ನ ಹತ್ರ ಒಂದು ಕೆಲವೊಂದು ಐಟಮ್ಗಳಿದೆ, ಊಟ ಮಾಡ್ತಾ ಇದೀನಿ ಅಂತ ಅಂದ್ರೆ ಅದಕ್ಕೆ ನನ್ನ ತಾಯಿನೇ ಕಾರಣ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಹಾಗಾಗಿ ತಾಯಿ ಋಣ ಯಾವತ್ತೂ ತೀರ್ಸೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ
ಇದಕ್ಕಿನ್ನ ಹೆಚ್ಚು ಬೇಡ ಅಂತ. ಯಾಕಂದ್ರೆ ನನ್ಗೂ ಒಂದು ಮಾನಸಿಕವಾಗಿ ತೊಳಲಾಟಗಳು ಇದ್ದೇ ಇರುತ್ತಲ್ವಾ. ಇನ್ನ ಅದೇ ಅಮ್ಮನು ಮೊನ್ನೆ ಹೇಳ್ತಾ ಇದ್ರು ನಮ್ಮಮ್ಮ ಏನಂತ, ನಾನ್ ಸುಮ್ನೆ ಬಿಟ್ಬಿಡ್ತೀನ ನಿಂಗೆ, ನಾನು ಉಡುಪಿನಲ್ಲಿ ಏನಾದ್ರು ನಿನ್ಗೆ ಇದ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂತ. ನನ್ಗೆ ಮನ್ಸಲ್ಲಿ ಅನ್ಸುತ್ತೆ ಒಂದ್ ರೀತಿ, ಯಾಕೆ ಇವ್ರಿನ್ನ ಅದನ್ನ ಹಿಡ್ಕೊಂಡ್ ಕೂತಿದಾರೆ, ನನ್ಗೇನು ಬೇಡ ಅನ್ನೋ ರೀತಿ ನನ್ ಫೀಲ್. ನಾನೇನಾದ್ರೂ ಮಾಡ್ಬೇಕಲ್ಲ, ನಾನೇನಾದ್ರು ಮಾಡೋದಕ್ಕೆ ಬಿಡ್ತಾನೆ ಇಲ್ಲ ಇವ್ರು. ನನ್ಗೆ ಆಕ್ಚುಲಿ ಒಂದು BA PUC ಮುಗ್ದು ಅವಾಗ್ಲೂ ಹೇಳಿದ್ದೆ ಕೆಲ್ಸಕ್ಕೆ ಸೇರ್ಕೋತೀನಿ ಬೇಡ ಬೇಡ ಅಂತ. ಅವಾಗ ಒಂದು ಡ್ರೀಮ್ಸ್, ಇವರೇ ನಮ್ಗೆ ಡ್ರೀಮ್ಸ್ ಬರ್ಸಿದ್ದು. ಅಂದ್ರೆ ಏನು, ಒಂದ್ ಕನ್ಸುಗಳನ್ನ ಇಟ್ಕೊಳ್ಳೋ ತರ, ಜಾಸ್ತಿ ಓದ್ಬೇಕು ಅನ್ನೋ ತರ. ಆಯ್ತಾ, BA ಮುಗಿಸ್ತೆ ಆಮೇಲೆ ಕೆಲ್ಸಕ್ಕೆ ಹೋಗ್ತೇನೆ ಅಂದ್ರೆ ಅವಾಗ್ಲೂ ಬಿಡ್ಲಿಲ್ಲ. ಮತ್ತೆ ಓದೋದು ಹೀಗೇನೆ. ನಾನು ಇಂಡಿಪೆಂಡೆಂಟ್ ಆಗಿ ಒಂದು ದುಡಿಬೇಕು ಅನ್ನೋದಕ್ಕೆ ಒಂದು ಪ್ರತಿ ಸತಿ ಕಲ್ಲಾಕಿದ್ದೇನೆ ಒಂದ್ ತಾಯಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾನು PGಗೂ ಹೋಗಿ ಕೆಲಸ ಮಾಡಕ್ಕೂ ಶುರು ಮಾಡಿದ್ದೆ. ಅಲ್ಲಿಂದನೂ ಕರ್ಕೊಂಡ್ ಬಂದು ಮದ್ವೆ ಮಾಡಿದ್ರು. ಅವ್ರು ಹೇಳಿದ ಹುಡುಗನ್ನೇ ಮದ್ವೆ ಆಗಿ ಅಲ್ಲೂನು ಸಾಧಾರಣ ಅವ್ರು ಸರಿಯಾಗಿರೋನ್ನ ನೋಡಿದ್ರ ಅದನ್ನು ಇಲ್ಲ. ಈ ರೀತಿ ಪ್ರತಿ ಹಂತದಲ್ಲೂ ಒಂದ್ ರೀತಿ ನಮ್ಮಮ್ಮನೇ ನನ್ಗೊಂದ್ ರೀತಿ, ಅವ್ರೇನ್ ಬೇಕು ಅಂತಾನು ಮಾಡಿರಲ್ಲ, ಬಟ್ ಅವ್ರಿಗೆ ಅದೇನೋಪ್ಪ ಆ ರೀತಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನಾನು ಒಂದು ದೊಡ್ಡದು ಸಂಪಾದನೆ ಮಾಡ್ಬೇಕು ಅನ್ನೋದಕ್ಕೆ ಅವರೇ ಕಲ್ಲು ಹಾಕ್ತಾರೆ. ಮೊನ್ನೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟೆ ನಾನು, ನೋಡಿ ಪ್ರತಿ ಸತಿ ನೀವು ನಾನು ದುಡಿಯೋದಕ್ಕೆ ಕಲ್ಲು ಹಾಕ್ತೀರಾ, ಈ ಸತಿ ಅಂತೂ ಸುಮ್ನೆ ಇರ್ಬೇಕು. ನನ್ನ ಒಂದು ಚಾನಲ್ ನಾನು ಬೆಳೆಸ್ಕೊಂಡು ಹೋಗ್ತೀನಿ ಆಯ್ತಾ. ನನ್ಗೆ ಏನು ಓದ್ಸಿದ್ರಿ, ನನ್ಗೆ ಏನ್ ನಾಲೆಡ್ಜ್ ಬಂದಿದೆ, ನನ್ಗೇನು ಒಂದು ಅರಿವುಗಳಾಗಿದೆ, ಜೊತೆಗೆ ನಾನು ಓದಿರೋಂಥದ್ದು, ನಾನು ಓದಿರೋದೇನೋ ಜರ್ನಲಿಸಮ್, ಸೈಕಾಲಜಿ, ಆಪ್ಷನಲ್ ಸಂಸ್ಕೃತ್ ಡಿಗ್ರಿ, ಯೂನಿವರ್ಸಿಟಿನಲ್ಲಿ ಅಗೇನ್ ಕೌನ್ಸಿಲಿಂಗ್ ಸೈಕಾಲಜಿ, ಮತ್ತೆ B.Ed ಸೈಕಾಲಜಿ, ಸೋಷಿಯಲ್ ಸೈನ್ಸ್, ಇಂಗ್ಲಿಷ್. ಸೊ ಈ ರೀತಿ ಎಲ್ಲ ಓದ್ಕೊಂಡು ನನ್ನ ಒಂದು ಎಲ್ಲಿ ಬೇರೆ ಕಡೆ ಕೆಲಸ ಮಾಡೋ ಪರಿಸ್ಥಿತಿಲೂ ಇಲ್ಲ. ಯಾಕಂತಂದ್ರೆ ಹಂತವಾಗಿ ನನ್ನ ಜೀವನದಲ್ಲಿ ತುಂಬಾ ಏರುಪೇರುಗಳಾಗೋಗ್ಬಿಟ್ಟಿದೆ ಇವಾಗ. ಈಗ ಒಬ್ಳೆ ಎಲ್ಲಿ ಹೋಗಿ ಇದ್ ಮಾಡೋಕ್ಕಾಗತ್ತೆ. ಅಟ್ಲೀಸ್ಟ್ ಒಂದು ಇದು ಚಾನಲ್ ಆದ್ರೂ ಅಲ್ಗೂ ಟ್ರೈ ಮಾಡಿದೆ. ನಾನು ಪ್ರಿವಿಯಸ್ ವಿಡಿಯೋ ನೋಡಿರ್ಬೋದು ನೀವು, ಹೊರಗಡೆ ಟ್ರೈ ಮಾಡಿದ್ದೆ, ಬಟ್ ಬೇಡ ಅನ್ನಿಸ್ಬಿಡ್ತು ನನ್ಗೆ. ಯಾಕಂದ್ರೆ ನನ್ನ ಒಂದು ಆಲೋಚನೆಗಳೇ ಬೇರೆ. ಜಾಸ್ತಿ ಜನರಿಗೆ ನಾನು ತಲುಪಿಸ್ಬೇಕು ಈ ಒಂದು ಏನು ಮೆಂಟಲ್ ಹೆಲ್ತ್ ಅವೇರ್ನೆಸ್ ಅನ್ನೋದು ನನ್ನ ತಲೆನಲ್ಲಿ. ಹಾಗಾಗಿ ನಾವು ಅಮ್ಮಂಗೆ ಡೈರೆಕ್ಟ್ ಆಗಿ ಹೇಳಿಬಿಟ್ಟೆ, ನಾನು ಯಾವ್ದೇ ಕಾರಣಕ್ಕೂ ಅಡ್ಡಿ ಮಾಡ್ಬೇಡಿ ನನ್ನ ಇನ್ನ ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ಏನೋ ಒಂದು ಚಾನೆಲ್ ಮಾನಿಟೈಸೇಷನ್ ಆಗಿದ್ದು ಕೂಡ ಇವಾಗ ತೊಂದರೆ ಆಯ್ತು. ಯಾಕಂದ್ರೆ ನಾನು ಈ ಒಂದ್ ಸೌಜನ್ಯ ಅವ್ರದ್ದು ಸ್ವಲ್ಪ ವಿಡಿಯೋಸ್ ವೈರಲ್ ಆಯ್ತಲ್ವಾ, ಅವ್ರ ಬಗ್ಗೆ ಸಮೀರ್ ಅವ್ರ ವಿಡಿಯೋ ಮಾಡಿದ್ರಲ್ವಾ ಫೆಬ್ರವರಿನಲ್ಲಿ. ಆಮೇಲೆ ಮಾರ್ಚ್ ಟೈಮಲ್ಲಿ ನಾನು ಈಗ ಬೇರೆಯವ್ರದ್ದು ಒಂದು ವಿಡಿಯೋಸ್ ಅಂದ್ರೆ ಯೂಸ್ಫುಲ್ ಆಗಿರುವಂತದ್ದು, ಸೌಜನ್ಯ ಅವ್ರ ಬಗ್ಗೆ ಧ್ವನಿ ಎತ್ತಿರುವಂತ ವಿಡಿಯೋಸ್ ನನ್ನ ಚಾನೆಲ್ ಅಲ್ಲಿ ಹಾಕಿದ್ದಕ್ಕೆ ಸ್ವಲ್ಪ ನನ್ಗೆ ಅದೇನಾಯ್ತು, ರಿಯೂಸ್ಡ್ ಕಂಟೆಂಟ್ ಅಂತ ಹೇಳಿ ನನ್ಗೆ ಸ್ವಲ್ಪ ಚಾನೆಲ್ ಪ್ರಾಬ್ಲಮ್ ಆಯ್ತು. ಬಟ್ ಚಾನೆಲ್ ಏನ್ ಬ್ಲಾಕ್ ಆಗ್ಲಿಲ್ಲ, ಬಟ್ ಏನಾಯ್ತು, ಅದು ಮಾನಿಟೈಸೇಷನ್ ಹೊರಟೋಯ್ತು. ಸೊ ಅರ್ನಿಂಗ್ಸ್, ವಾಚ್ ಅವರ್ಸ್ ಕಮ್ಮಿ ಆಗೋಯ್ತು, ಅರ್ನಿಂಗ್ ಇಲ್ಲ ಇವಾಗ. ಸೊ ಹಾಗಾಗಿ ವಾಚ್ ಅವರ್ ನಂದು ಇನ್ನು ಕಂಪ್ಲೀಟ್ ಆಗ್ಬೇಕು. ಜೊತೆಗೆ ನನ್ನ ಒಂದು ಏನು ಹೀಲಿಂಗ್ ಜರ್ನಿ ಜೊತೆಗೆ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಒಂದು ಫಾಲೋವರ್ಸ್ ಯಾರಿದ್ದೀರಿ ಅವರ ಒಂದು ಹೀಲಿಂಗ್ ಕೂಡ ನನ್ಗೆ ಎಷ್ಟಾಗುತ್ತೋ ಅದನ್ನ ನಾನು ಹೇಳ್ಕೊಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನಾನಿದ್ದೀನಿ. ಸೊ ಇನ್ನ ಯಾರು ನನ್ಗೆ ಅಡ್ಡಿ ಮಾಡಬೇಡಿ ಅಂತ ಈ ಒಂದು ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ. ಸೊ ತುಂಬಾನೇ ಲೆಂತಿ ಆಗ್ತಿದೆ ವಿಡಿಯೋ, ಬಟ್ ನನಗೆ ಮನ್ಸ್ ತಡಿಲಿಲ್ಲ. ಐ ಜಸ್ಟ್ ಡೈವರ್ಟೆಡ್ ಫ್ರಮ್ ದ ಟಾಪಿಕ್. ಐ ಆಮ್ ರಿಯಲಿ ಸಾರಿ ಫ್ರೆಂಡ್ಸ್. ಸೊ ಯೂಶಲಿ ನಾನು ಒಂದು ಟಾಪಿಕ್ಗೆ ಸ್ಟಿಕ್ ಆನ್ ಆಗ್ತೀನಿ, ಬಟ್ ಇವತ್ತು ತುಂಬಾನೇ ಮಾತಾಡ್ಬಿಟ್ಟೆ. ಸೊ ಎನಿವೇಸ್, ಯಾಕಂದ್ರೆ ನಾವು ಮನುಷ್ಯರೇ ಅಲ್ವಾ. ಸೊ ಇವಾಗ ನೋಡಿ, ನಾನು ಇವತ್ತು ಖುಷಿಯಾಗಿ ವಿನು ಕಳ್ಸಿದ್ದೆ ಡ್ರೆಸ್, ಅವಾಗ ಕೊರಿಯರ್ ಮಾಡಿ ಕಳ್ಸಿದ್ದೆ ಹುಟ್ಟಿದ ಹಬ್ಬಕ್ಕೆ, ಅದನ್ನೇ ಹಾಕೊಂಡಿದೀನಿ ಖುಷಿಯಾಗಿ. ಇಲ್ಲಿ ಅಮ್ಮ ಕೊಟ್ಟಿರೋದು ಇದೇನು ಮೊನ್ನೆ ಬಂದಾಗ ಜಗಳ ಇತ್ತು ಅಂತ ಹೇಳಿದ್ನಲ್ಲ, ಅವಾಗ ಇದನ್ನ ತಂದಿದ್ರು, ಇದನ್ನ ಹಂಗೆ ಇಟ್ಬಿಟ್ಟು ಹೋಗಿದ್ರು ತಿಂಡಿ ಇಡ್ಲಿ ಜೊತೆ. ಸೊ ಅದನ್ನೇ ಹಾಕೊಂಡಿದ್ದೀನಿ. ಸೊ ಈ ರೀತಿ ನನ್ನ ಹತ್ರ ಇರೋದೆಲ್ಲ ಕನ್ನಡಕ ಕೂಡ ಆಕ್ಚುಲಿ ಲಾಸ್ಟ್ ಇದೇ ಒಂದು ಸೆಪ್ಟೆಂಬರ್ಗೂ ಮುಂಚೆ ಆಗಸ್ಟ್ ಅಲ್ಲಿ ವಿನು ಬಂದಿದ್ದ. ಆವಾಗ ನಾನು ವಿನು ಇಲ್ಲಿ ಐ ಚೆಕಪ್ ಮತ್ತೆ ಡೆಂಟಲ್ ಚೆಕಪ್ಗೆ ಹೋಗಿ ಎಲ್ಲ ಹಲ್ಲೆಲ್ಲ ಇಬ್ರದ್ದು ಕ್ಲೀನ್ ಮಾಡಿಸಿ, ಕನ್ನಡಕ ಇದಕ್ಕೂ ಹೋಗಿ ಅವಂದು ಚೆಕಪ್ ಮಾಡಿ ನಂದು ಮಾಡಿಸಿ, ಹೀಗೆ ಒಟ್ಟಿಗೆ ತಗೊಂಡಿದ್ದು. ಈ ರೀತಿ ಒಂದು ಬಾಂಡಿಂಗ್ ಇದೆ. ಬಟ್ ಅದ್ ಯಾಕೆ ನನ್ನನ್ನು ಎಲ್ರು ಇಷ್ಟ ಪಡ್ತಾರೆ, ಬಟ್ ಏನಂತಂದ್ರೆ ಮತ್ತೆ ಆಮೇಲೆ ನಾನು ಯಾವ ರೀತಿ ಇದೀನೋ ನೋಡಿ ನಾನಾಗಿರೋದಕ್ಕೆ ಬಿಡೋದಿಲ್ಲ. ಅದು ಮತ್ತೆ ನನ್ಗೆ ರಿವರ್ಸ್ ಹೊಡೆಯುತ್ತೆ, ರಿವರ್ಸ್ ಹೊಡೆಯೋ ರೀತಿ ಆಗ್ಬಿಡುತ್ತೆ. ಜೊತೆನಲ್ಲಿ ಇದ್ದು ಒಂದು ಲೈಫ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತವ್ರು ಯಾರುನು ನನ್ನ ಲೈಫಲ್ಲಿ ಬರ್ತಿಲ್ಲ. ನನ್ನ ತಾಯಿಯಿಂದ ಹಿಡಿದು ಇವಾಗ ನನ್ನ ತಾಯಿನೂ ಕೂಡ ಪಾಪ ಅವರು ಒಂದ್ ಲೈಫಲ್ಲಿ ಬಿಸಿ ಇದಾರೆ, ಜೊತೆಲಿದ್ದು ಇವಾಗ ಏನು ಇರೋದ ಸಾಧ್ಯತೆ ಇಲ್ಲ. ಸೊ ಇವಾಗ ಪ್ರೀತಿ ಮಾಡ್ತೀನಿ ಅಂತ ಬಂದಿರೋ ಹುಡುಗ ಕೂಡ ಅವನಿಂದ ಸದ್ಯ ನನ್ಗೇನು ತೊಂದ್ರೆ ಆಗಿಲ್ಲ. ಬಟ್ ಆದ್ರೆ ಅದೇ ಪ್ರೀತಿ ಅಂತ ಹೇಳೋದು
ಹೀಗೆ ದೂರ ಇರೋದು ಏನಂತ ಅರ್ಥ ಆಗಲ್ಲ, ಕಾದ್ ನೋಡ್ಬೇಕಷ್ಟೇ ಏನಂತ ಅಂದ್ಬಿಟ್ಟು. ಸೊ ಓಕೆ, ಎನಿವೇಸ್ ನಾವು ಟಾಪಿಕ್ ನ ಕಂಟಿನ್ಯೂ ಮಾಡೋಣ. ಸೊ ಈ ಒಂದು ಎಂಪತ್ಗಳಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಎಸ್, ಒಂಟಿತನದ ಅಗತ್ಯ ಇರುತ್ತೆ. ಓಕೆನಾ, ಮೂರನೇ ಒಂದು ಗುಣಲಕ್ಷಣ ಸ್ನೇಹಿತರೆ. ಯಾಕಂದ್ರೆ ಅಷ್ಟು ಎನರ್ಜಿ ಡ್ರೈನ್ ಆಗ್ಬಿಡುತ್ತೆ. ಎಷ್ಟೋ ಜನರದ್ದು ಎಲ್ಲಾ ಫೀಲಿಂಗ್ಸ್ ನಮ್ಗೆ ಒಂದ್ ರೀತಿ ಫೀಲ್ ಮಾಡ್ಕೊಂಡು ಅವ್ರದ್ದೆಲ್ಲ ಯಾರ್ಯಾರ್ದೋ ಫೀಲಿಂಗ್ಸ್, ಇವಾಗ ನಾನು ಸ್ಕೂಲ್ ಕಾಲೇಜ್ ಹೋಗುವಾಗ ಎಲ್ಲಾರ್ದು ಫೀಲಿಂಗ್ಸ್ ನಂಗೆ ಗೊತ್ತಾಗ್ತಾ ಇರುತ್ತೆ, ಬಟ್ ನನ್ ಫೀಲಿಂಗ್ಸ್ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆ ರೀತಿ ಎನರ್ಜಿ ಡ್ರೈನ್ ಆಗ್ಬಿಡುತ್ತೆ. ಅವಾಗ ಒಬ್ರೇ ಇದ್ಬಿಡೋಣ ಅನ್ನೋ ರೀತಿ ಫೀಲ್ ಆಗ್ಬಿಡುತ್ತೆ. ಅಂದ್ರೆ ಒಬ್ರೇ ಇದ್ದಾಗ ಏನಾಗುತ್ತೆ, ನಾವು ರೀಚಾರ್ಜ್ ಆಗ್ತೀವಿ ಆಯ್ತಾ. ಅದಕ್ಕೋಸ್ಕರ ನಾವೇನ್ ಬಯಸಿ ಒಬ್ರೇ ಇರ್ಬೇಕು ಅಂತ ಅಲ್ಲ. ಓಕೆನಾ, ಈ ರೀತಿ. ಓಕೆನಾ, ಎಂಪತ್ಸ್ ನೀಡ್ ಕ್ವೈಟ್ ಟೈಮ್ ಟು ರೀಚಾರ್ಜ್, ಸೈಲೆನ್ಸ್ ಇನ್ ದಿಯರ್ ಥೆರಪಿ. ಅಂದ್ರೆ ಅವ್ರಿಗೆ ಸ್ವಲ್ಪ ಮೌನ ಬೇಕಾಗತ್ತೆ, ಮೌನದ ಒಂದು ಅಗತ್ಯ ಇರುತ್ತೆ ಅವ್ರ ಒಂದು ಹೀಲ್ ಆಗೋದಕ್ಕೆ. ಓಕೆನಾ, ಜೊತೆಗೆ ಇವರು ಒಂದ್ ಸ್ವಲ್ಪ ಒಬ್ರೇ ಕಾಲನ ಕಳಿಬೇಕಾಗತ್ತೆ ಶಾಂತವಾಗಿರೋದಕ್ಕೆ. ಇದು ಒಂದು ಮೂರನೇ ಟ್ರೈಟ್. ಈಗ ನಾಲ್ಕನೇ ಟ್ರೈಟ್ ನೋಡೋಣ. ನಾಲ್ಕನೇ ಗುಣಲಕ್ಷಣ ಏನಪ್ಪಾ ಅಂತಂದ್ರೆ, ಡ್ರಾನ್ ಟು ಹೀಲಿಂಗ್ ಅಂಡ್ ಹೆಲ್ಪಿಂಗ್. ನೋಡಿ, ಅದೇ ಇವಾಗ ನನ್ಗೆ ಆಗ್ತಾ ಇದಲ್ವಾ, ಇತರ ನೋವನ್ನು ಗುಣಪಡಿಸುವ ಹಂಬಲ. ಈಗ ನನಗೂ ಅದೇ ಆಗಿರೋದು, ಬೇರೆಯವರ ಒಂದು ನೋವನ್ನ ಗುಣಪಡಿಸ್ಬೇಕಲ್ಲ ನಾನು ಅಂತ ಒಂದು ಹಂಬಲ. ಅವಾಗ್ಲೇ ನನ್ನ ಜೀವನಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅನ್ನೋ ತರ ಫೀಲಿಂಗು ನನ್ಗೆ, ಆಯ್ತಾ. ದೇ ಆರ್ ನ್ಯಾಚುರಲ್ ಹೀಲರ್ಸ್. ನ್ಯಾಚುರಲ್ ಆಗಿ ಇವರು ಬೇರೆಯವ್ರನ್ನ ಹೀಲ್ ಮಾಡ್ತಾ ಇರ್ತಾರೆ. ಇವ್ರು ಎಲ್ಲೇ ಹೋದ್ರು, ಇವಾಗ ನನ್ಗೂ ಹಾಗೆ ಫೀಲ್ ಆಗಿದೆ. ನಾ ಎಲ್ಲೇ ಹೋದ್ರು ಎಲ್ರು ನನ್ನ ನೆನ್ಪಿಟ್ಕೊಂಡಿರ್ತಾರೆ. ಒಂದೇ ಸತಿ ನೋಡಿದ್ರು ಅವ್ರು ನನ್ನ ನೆನ್ಪಿಟ್ಕೊಂಡಿರ್ತಾರೆ. ಆ ರೀತಿ ನನ್ಗೆ ಎಷ್ಟೋ ಸತಿ ಅನುಭವ ಆಗಿದೆ. ಓಕೆನಾ, ಅವರು ಒಂದ್ ರೀತಿ ಪಾಸಿಟಿವಿಟಿ ಅವರಲ್ಲಿ ಕಾಣ್ತೀನಿ ನಾನು. ನನ್ನ ಒಂದು ಭೇಟಿ ಆದ್ಮೇಲೆ ಅವರಲ್ಲಿ ಸ್ವಲ್ಪ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಈ ರೀತಿ ನಾವು ಒಂದು ಸೈಲೆಂಟ್ ಹೀಲರ್ಸ್ ಅಂತಾನೆ ಹೇಳ್ಬೋದು. ನಿಮಗೂ ಕೂಡ ಈ ಒಂದು ಅನುಭವ ಆಗಿರ್ಬೋದು. ಓಕೆನಾ. ಸೊ ಜೊತೆಗೆ ಹೆಲ್ಪಿಂಗ್ ಅದರ್ಸ್ ಬ್ರಿಂಗ್ಸ್ ದಮ್ ಜಾಯ್ ಅಂಡ್ ಪರ್ಪಸ್. ಅದಂತೂ ಸತ್ಯ. ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡೋದ್ರಿಂದ ನಮ್ಗೆ ಈ ಒಂದು ಖುಷಿ, ಸಂತೋಷ ಎಲ್ಲವೂ ಸಿಗುತ್ತೆ. ಜೊತೆಗೆ ಒಂದು ಪರ್ಪಸ್ ಅಂದ್ರೆ ನಮ್ಮ ಒಂದು ಜೀವನ ಸಾರ್ಥಕ ಅಂತ ಅನ್ಸ್ಬಿಡುತ್ತೆ ನಮ್ಗೆ. ಸೊ ಅದಕ್ಕೆ ನಾನು ಒಂದು ಯೂಟ್ಯೂಬ್ ಜರ್ನಿ ಕಂಟಿನ್ಯೂ ಮಾಡ್ತಾ ಇರೋದು, ಒಂದು ಯೂಟ್ಯೂಬ್ ಚಾನೆಲ್. ಓಕೆನಾ, ದಯವಿಟ್ಟು ಸಪೋರ್ಟ್ ಮಾಡಿ, ವಿಡಿಯೋಸ್ ನ ಕಂಪ್ಲೀಟ್ ಆಗಿ ನೋಡ್ತಾ ಬನ್ನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೀವಿಲ್ಲ ಅಂತಂದ್ರೆ ನಾನ್ ಯಾವುದೇ ಕಾರಣಕ್ಕೂ ಜನರಿಗೆ ಏನು ನನ್ನ ಕಡೆಯಿಂದ ಏನು ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನನ್ಗೇನ್ ತಿಳಿದಿದೆ ಅದನ್ನ ತಿಳಿಸ್ಬೇಕು ಅಂದ್ರೆ ನೀವು ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆನಾ, ಸೊ ಇದಿಷ್ಟು ಆಗಿತ್ತು. ಸೊ ಇದೊಂದು ನಾಲ್ಕನೇ ಒಂದು ಟ್ರೇಟ್, ಗುಣಲಕ್ಷಣ. ಅಂದ್ರೆ ನಮ್ಗೆ ಒಂದು ಬೇರೆಯವ್ರನ್ನ ಹೀಲ್ ಮಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ, ಬೇರೆಯವ್ರನ್ನ ಗುಣಪಡಿಸ್ಬೇಕು ಅಂತ ಅನಿಸ್ತಾ ಇರುತ್ತೆ. ನಾವು ಕೂಡ ಗುಣಮುಖರಾಗಿರ್ತೀವಿ ಆಯ್ತಾ. ನಾವೇನು ತುಂಬಾ ಗ್ರೇಟ್ ಅಂತ ಅಲ್ಲ, ನಾವು ಕೂಡ ಎಲ್ಲ ಅನುಭವಿಸಿ ನಾವು ಗುಣಮುಖರಾಗೋದ್ರ ಜೊತೆಗೆ ಬೇರೆಯವ್ರನ್ನ ಹೀಲ್ ಮಾಡ್ಬೇಕು ಅನ್ನೋ ತರ ಫೀಲಿಂಗು ಎಂಪತ್ಗಳಲ್ಲಿ ಇರುತ್ತೆ. ಇದು ಕೂಡ ಒಂದು ಗುಣಲಕ್ಷಣ. ಓಕೆನಾ, ಇದ್ರ ಜೊತೆಗೆ ಐದನೇ ಗುಣಲಕ್ಷಣ ಏನಂದ್ರೆ, ಈಸಿಲಿ ಓವರ್ವೆಲ್ಮ್ಡ್. ಅಂದ್ರೆ ಶೀಘ್ರವಾಗಿ ಒತ್ತಡಕ್ಕೆ ಒಳಗಾಗ್ಬಿಡ್ತಾರೆ. ಹೌದು, ನನಗೂ ಕೂಡ ಈ ಫೀಲಿಂಗ್ ಆಗಿದೆ. ಏನಂತಂದ್ರೆ ಬೇಗ ಒತ್ತಡಕ್ಕೆ, ಸ್ವಲ್ಪ ಕೂಡ ಏನಾದ್ರು ಒಂದು ಸರಿ ಇಲ್ಲ, ಅದು ಯಾಕೋ ಅವರು ಒಂದ್ ಫೇಕ್ ಅನ್ನಿಸ್ತಾ ಇದೆ ಅಥವಾ ನೆಗೆಟಿವ್ ಎನರ್ಜಿ ಬರ್ತಾ ಇದೆ ಅಂತಂದ್ರೆ ನಮ್ಗೆ ಅದೊಂದು ತಡೆಯುವಂತಹ ಶಕ್ತಿನೇ ಇರೋದಿಲ್ಲ. ಓಕೆನಾ, ಟೂ ಮಚ್ ನಾಯ್ಸ್, ತುಂಬಾ ಒಂದು ಗಿಜಿ ನಾಯ್ಸ್ ಇರುವಂತದ್ದು, ಮತ್ತೆ ನೆಗೆಟಿವಿಟಿ ಜಾಸ್ತಿ ಇರುವಂತದ್ದು, ಜೊತೆಗೆ ಎಮೋಷನಲ್ ಕೇರ್ಸ್ ಇರುವಂತದ್ದು, ಇದೆಲ್ಲವೂ ಕೂಡ ಏನಾಗುತ್ತೆ, ನಮ್ಮ ಒಂದು ಎನರ್ಜಿ ಡ್ರೈನ್ ಆಗುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದೇ ರೀತಿ ಆಗುತ್ತೆ. ದೇ ನೀಡ್ ಪೀಸ್. ನಾವು ಒಂದು ಶಾಂತಿನ ಬಯಸುವಂತಹ ವ್ಯಕ್ತಿ ಆಗಿರ್ತೀವಿ ಯಾರು, ಎಂಪತ್ಗಳು. ಜೊತೆಗೆ ಕ್ರೌಡ್, ಜಾಸ್ತಿ ಜನಜಂಗುಳಿ ಇರೋದು ನಮ್ಗೆ ಇಷ್ಟ ಆಗೋದಿಲ್ಲ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನನ್ಗೆ ಇಷ್ಟನೇ ಆಗ್ತಾ ಇತ್ತು ಜನರ ಜೊತೆ ಬೆರಿಬೇಕು ಅಂತ. ಬಟ್ ಯಾವಾಗ ಯಾರು ಕೂಡ ಒಂದು ಜೆನ್ಯೂನ್ ಪ್ರೀತಿ ಇಟ್ಕೊಂಡಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ, ಅವಾಗ ನಮ್ಗೆ ಅಯ್ಯೋ ಬೇಡಪ್ಪ, ನಾವು ಸುಮ್ನೆ ಇದ್ಬೇಡ, ಕ್ರೌಡ್ ಸವಾಸನೆ ಬೇಡ, ಒಂದು ಜನಜಂಗುಳಿ ಅಂತ ಅನ್ನಿಸ್ಬಿಡತ್ತೆ. ಜೆನ್ಯೂನ್ ಇಲ್ಲ ಅಂತ ಅಂದ್ರೆ. ಅತಿಯಾದ ಒಂದು ಶಬ್ದ, ನಕಾರಾತ್ಮಕ ವಾತಾವರಣ ನಮ್ಗೆ ಇಷ್ಟ ಆಗೋದಿಲ್ಲ. ಅಥವಾ ಒತ್ತಡ ಅವರ ಶಕ್ತಿಯನ್ನ ಬೇಗ, ಅಂದ್ರೆ ಈ ಒಂದು ಎಂಪತ್ಗಳ ಶಕ್ತಿಯನ್ನ ಬೇಗ ಹೀರ್ಬಿಡುತ್ತೆ ಈ ಒಂದು ನಕಾರಾತ್ಮಕ ವಾತಾವರಣ. ಅವ್ರಿಗೆ ಶಾಂತಿ ಬೇಕು. ನಮ್ಮಂತವ್ರಿಗೆ ಏನ್ ಬೇಕು, ಶಾಂತಿ ಬೇಕು ಯಾವಾಗ್ಲೂನು. ಮತ್ತೆ ಜನಸಮೂಹ ಜಾಸ್ತಿ ಇರುವಂತದ್ದು ನಮ್ಗೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಒಂದು ವ್ಯಕ್ತಿತ್ವನೇ ಆ ರೀತಿ, ಅದನ್ನ ಅರ್ಥ ಮಾಡ್ಕೊಳ್ಬೇಕು ಸುತ್ತಮುತ್ತ ಇರೋರಷ್ಟೇ. ಓಕೆನಾ, ಇವಾಗ ನಾವು ಹೇಗೆ ಎಲ್ರನ್ನೂ ಅರ್ಥ ಮಾಡ್ಕೋತೀವಿ, ನಮ್ನು ಒಂದ್ ರೀತಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ನಾವು ಎಂಪತ್ಗಳು ಎಕ್ಸ್ಪೆಕ್ಟ್ ಮಾಡ್ತೀವಿ. ಓಕೆನಾ, ಇದರ ಜೊತೆಗೆ ಆರನೇ ಗುಣಲಕ್ಷಣ ನೋಡೋಣ, ಕನೆಕ್ಷನ್ ವಿತ್ ನೇಚರ್ ಅಂಡ್ ಅನಿಮಲ್ಸ್. ಎಸ್, ಇದು ವೆರಿ ಇಂಪಾರ್ಟೆಂಟ್. ಅಂದ್ರೆ ಪ್ರಕೃತಿ ಮತ್ತೆ ಪ್ರಾಣಿಗಳೊಂದಿಗೆ ತುಂಬಾನೇ ಇವ್ರಿಗೆ ಹೆಚ್ಚಾಗಿ ಒಂದು ನಂಟಿರುತ್ತೆ. ಈಗ ನನ್ಗೆ ಸಣ್ಣ ವಯಸ್ಸಿಂದ ಮನೆಯಲ್ಲಿ ಆ ರೀತಿ ಏನು ನಾಯಿ ಬೆಕ್ಕೆಲ್ಲ ಸಾಕಿರ್ಲಿಲ್ಲ, ಹಾಗಾಗಿ ನನ್ಗೆ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ. ಇವಾಗ ಏನಾದ್ರೂ ಸಣ್ಣ ವಯಸ್ಸಿಂದ ನನ್ಗೆ ಆ ರೀತಿ
ಏನಾದ್ರೂ ಬೆಳೆಸಿದಿದ್ರೆ ನನ್ಗೂ ಇಷ್ಟ ಆಗ್ತಿತ್ತು. ಬಟ್ ಇವಾಗ ನನ್ಗಿಲ್ಲಿ ಸುತ್ತಮುತ್ತ ಎಲ್ಲ ಹಕ್ಕಿಗಳು ಪಕ್ಷಿಗಳನ್ನೆಲ್ಲ ನೋಡುವಾಗ ತುಂಬಾ ಖುಷಿ ಆಗುತ್ತೆ. ಮುಂದೆ ಏನಾದ್ರು ನನ್ಗೂ ಪೆಟ್ಸ್ ನ ಸಾಕುವಂತ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಖುಷಿಯಿಂದ ನಾನು ಕೂಡ ಸಾಕ್ತೀನಿ. ಸೊ ಯೂಶಲಿ ಎಂಪತ್ಗಳಿಗೆ ಹಾಗೇನೆ ಈ ಒಂದು ಹಕ್ಕಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ತುಂಬಾ ಇಷ್ಟಪಡ್ತಾರೆ, ಬೇಗ ಕನೆಕ್ಟ್ ಆಗ್ತಾರೆ ಈ ಒಂದು ಪಕ್ಷಿಗಳ ಜೊತೆ. ಹಾಗಂತ ಹೇಳಿ ನಾರ್ಸಿಸಿಸ್ಟ್ ಗಳು ಕನೆಕ್ಟ್ ಆಗಲ್ವಾ ಅಂತ ಇಲ್ಲಿ ಏನಿಲ್ಲ. ಇವನ್ ನಾರ್ಸಿಸಿಸ್ಟ್ ಗಳು ಕೂಡ ಪ್ರಾಣಿಗಳು ಕೆಲವೊಮ್ಮೆ ಅವರು ಕೂಡ ಈ ಒಂದು ಪೆಟ್ಗಳನ್ನ ಸಾಕಿರ್ತಾರೆ. ಬಟ್ ಅವರು ಸ್ವಲ್ಪ ಅದೇ ಅವರ ಒಂದು ಏನೋ ಎಮೋಷನ್ಸ್ ನ ಆ ಏನು ಏನು ಹ್ಯಾಂಡಲ್ ಮಾಡೋದಕ್ಕೋಸ್ಕರ ಅದನ್ನ ಉಪಯೋಗಿಸ್ತಿರ್ತಾರೆ ಹೊರತು ಡೀಪ್ ಆಗಿ ಅದ್ರ ಬಗ್ಗೆ ಅವ್ರಿಗೆ ಫೀಲಿಂಗ್ಸ್ ಇರೋದು ತುಂಬಾ ಕಮ್ಮಿ ಅಂತಾನೆ ಹೇಳ್ಬೋದು. ಸೊ ಬೇರೆ ಬೇರೆ ರೀತಿ ಇರುತ್ತೆ ಸ್ನೇಹಿತರೆ, ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬರ ಒಂದು ವ್ಯಕ್ತಿತ್ವ ಒಂದೊಂದ್ ರೀತಿ ಇರುತ್ತೆ. ಓಕೆನಾ? ಸೊ ಈ ರೀತಿ ಹೆಚ್ಚಿನ ಅಂಶ ನಾವು ಎಂಪತ್ಗಳು ಈ ಒಂದು ನೇಚರ್ ನ ತುಂಬಾ ಇಷ್ಟಪಡ್ತೀವಿ, ಈ ಒಂದು ಪ್ರಕೃತಿನ ನಾವು ತುಂಬಾನೇ ಇಷ್ಟಪಡ್ತೀವಿ ಎಂಪತ್ಗಳು ಅಂತಾನೆ ಹೇಳ್ಬೋದು. ಓಕೆನಾ? ಇದ್ರ ಜೊತೆಗೆ ನೆಕ್ಸ್ಟ್ ಏಳನೇದು ಕೊನೆಯದಾಗಿ ಬೌಂಡ್ರೀಸ್ ಆರ್ ಹಾರ್ಡ್. ಅಂದ್ರೆ ನಾವೇನು ನೋಡ್ತಾ ಇದ್ದೇವೆ ಗುಣಲಕ್ಷಣಗಳು. 7ನೇ ಗುಣಲಕ್ಷಣ ಏನಪ್ಪಾ ಅಂದ್ರೆ ಮೇರೆಯನ್ನು ಕಾಯ್ದುಕೊಳ್ಳುವುದು ಕಷ್ಟ. ನಮ್ಮಂತವ್ರಿಗೆ ಅಂದ್ರೆ ಎಂಪತ್ಗಳಿಗೆ ಬೌಂಡ್ರೀಸ್ ಹಾಕೊಳ್ಳೋದೇ ಕಷ್ಟ ಆಗ್ಬಿಡುತ್ತೆ. ಇನ್ನೊಬ್ರಿಗೆ ನೋ ಅಂತ ಹೇಳೋದೇ ತುಂಬಾ ಕಷ್ಟ ಆಗ್ಬಿಡುತ್ತೆ. ಯಾರೋ ಏನೋ ಹೇಳ್ತಾರೆ, ಅವ್ರಿಗೆ ಇಲ್ಲ ನನ್ ಕೈಲಿ ಆಗಲ್ಲ ಅಂತ ಹೇಳೋದೇ ಕಷ್ಟ ಆಗ್ಬಿಡುತ್ತೆ. ಇವಾಗ ನೋಡಿ ಅಮ್ಮಂಗ್ ನಾನು ಎಷ್ಟು ಹೇಳ್ದೆ, ಬೇಡ ಮೆಸೇಜ್, ಬರೀ ಮೆಸೇಜ್ ಸರಿ ನಂಗೆ ಸಾಧ್ಯ ಇಲ್ಲ, ಇರೋದಿದ್ರೆ ಜೊತೆಲಿ ಇರ್ಬೇಕು, ಈ ರೀತಿ ಎಲ್ಲ ಹೇಳ್ತಾ ಇದ್ದೆ. ಬಟ್ ಆದ್ರೂ ಕೂಡ ಮೆಸೇಜ್ ಮಾಡ್ತಾರೆ, ಬರೀ ಗುಡ್ ಮಾರ್ನಿಂಗ್ ಗುಡ್ ನೈಟ್. ಬಟ್ ನನ್ಗೆ ಒಂದ್ 4-5 ದಿವಸ ಮಾಡಿದೆ. ಬಟ್ ಇವತ್ತು ತುಂಬಾ ಒಂದ್ ರೀತಿ ಮಾನಸಿಕವಾಗಿ ಸಮಸ್ಯೆ ಆಗಕ್ಕೆ ಶುರು ಆಯ್ತು. ಯಾಕಂದ್ರೆ ಮತ್ತೆ ಎನರ್ಜಿ ಡ್ರೈನ್ ಆಗೋದಕ್ಕೆ ಶುರು ಆಯ್ತು ನನ್ಗೆ. ಯಾಕಂದ್ರೆ ಇವಾಗ ಏನೂ ಆಗಿಲ್ದೇ ಇರೋ ರೀತಿ ಹಂಗೆ ಫೀಲ್ ಆಗೋದು ತುಂಬಾ ಕಷ್ಟ ಇದೆ. ಆಯ್ತಾ? ಈಗ ನೋಡಿ ವಿನೋದ್ನು ಅವನು ಬರ್ತ್ಡೇ ಟೈಮ್ ಅಲ್ಲಿ ಏನೋ ಅಟ್ಲೀಸ್ಟ್ ಊಟ ಆದ್ರೂ ಕಳ್ಸಿ ಅವನು ಚೆನ್ನಾಗ್ ಮಾತಾಡಿದ್ವಿ. ಅದಾದ್ಮೇಲೆ ಅಮ್ಮ ಆತರ ಮಾಡಿದ್ರಿಂದ ಏನ್ ಮಾಡ್ಬೇಕಾಯ್ತು, ನಾನು ಓಪನ್ ಆಗಿ ವಿಡಿಯೋಸ್ ಅಲ್ಲಿ ಹೇಳ್ಕೊಳ್ಬೇಕಾಯ್ತು, ನನ್ನ ಎನರ್ಜಿ ಡ್ರೈನ್ ಆಯ್ತು. ಈ ರೀತಿ ಮಾಡ್ಬಿಡ್ತಾರೆ ನಮ್ಮಮ್ಮ. ಅಟ್ಲೀಸ್ಟ್ ಸುಮ್ನೆ ಅವ್ರ ಪಾಡಿಗೆ ಅವ್ರು ಇದ್ದಿದ್ರೆ ಅವ್ರು ವಾಪಸ್ ಬೆಂಗಳೂರಿಗೆ ಬಂದ್ಮೇಲೆ ನನಗೆ ಮೆಸೇಜ್ ಮಾಡೋದು, ಅಥವಾ ಅವ್ರ ಫ್ರೆಂಡ್ಸ್ ಗಳ ಫೋಟೋ ಕಳಿಸ್ದೇ ಇರೋದು, ನನ್ಗೆ ಅವ್ರ ನೆನಪಾಗದೇ ಇರೋ ರೀತಿ ಮಾಡಿದಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಮೆಸೇಜ್ ಮಾಡಿದ ತಕ್ಷಣ ನನ್ಗೆ ಮೆಸೇಜ್ ಮಾಡಿದ ತಕ್ಷಣ ಏನ್ ಜಗಳ ಆಗ್ಲಿಲ್ಲ. ಅದಾದಾಗ ಏನಾಯ್ತು, ನಮ್ಮ ಒಂದು ರಿಲೇಟಿವ್ ಯಾರು ನಮ್ಮ ಅಮ್ಮನ 2ನೇ ಅಕ್ಕ ಏನೇನ್ ಮಾತಾಡಿದ್ರು ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಆಗಿದ್ದು. ನಾನ್ ನಮ್ಮ ಅಮ್ಮನ ಬಗ್ಗೆ ಅತಿಯಾದ ಒಂದು ಪ್ರೀತಿ ಕಾಳಜಿ ಇದ್ದಿದ್ರಿಂದ ಅಟ್ಲೀಸ್ಟ್ ಅವ್ರ 2ನೇ ಅಕ್ಕ ಹತ್ರ ಹೇಳ್ಕೊಳ್ಳೋಣ ಅಂತ ಫೋನ್ ಮಾಡಿದ್ರೆ ಅವ್ರು ನೋಡಿದ್ರೆ ನೆಗೆಟಿವ್ ಆಗಿ ಎಲ್ಲಾ ಮಾತಾಡಿದ್ರು ತುಂಬಾ. ಅದಾಗಿದ್ದು ಸೆಪ್ಟೆಂಬರ್ 2ನೇ ತಾರೀಕು. ಈಗ ಅಕ್ಟೋಬರ್ 8ನೇ ತಾರೀಕು ನನ್ ಬರ್ತ್ಡೇ ಇದ್ದಿದ್ದು. ನಾನು ಓಪನ್ ಆಗಿ ನಮ್ಮ 2ನೇ ದೊಡ್ಡಮ್ಮ ಹೇಳಿದ್ದೆಲ್ಲ ಹೇಳ್ಬೇಕು ಚಾನಲ್ ಅಲ್ಲಿ ಅಂತ ತಲೆಲ್ಲೇ ಇರ್ಲಿಲ್ಲ. ಅದು ನಾನೇ ಅನುಭವಿಸಿ ಬಿಟ್ಬಿಟ್ಟಿದ್ದೆ ಅಲ್ಲಿಗೆ. ನಮ್ಮಮ್ಮ ಯಾವಾಗ ನನ್ ಜೊತೆ ಕನೆಕ್ಟ್ ಆದ್ರು, ಅಮ್ಮ ಅಲ್ವಾ ನಾನು ಹೇಳ್ಕೊಳ್ಬೇಕು ಅನ್ಸುತ್ತೆ. ಅದೆಲ್ಲ ಹೇಳ್ಕೊಂಡಾಗ ಏನಾಯ್ತು, ಇವ್ರು ಎಲ್ಲೋ ದೂರ ಇದ್ದಾರೆ, ಒಂದಷ್ಟುದ್ದ ಮೆಸೇಜ್ಗಳು ಮಾಡಿದೀನಿ, ಅವರು ಸಿಗ್ತಾನೆ ಇಲ್ಲ. ಆ ಒಂದ್ ಮೆಸೇಜ್ಗೆ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು. ಬಟ್ ಕಾರಣ ಏನಂದ್ರೆ ನಾನು ಬಿಸಿ ಇದೀನಿ, ಇಲ್ಲಿ ಮೌಂಟ್ ಅಬೂಲ್ ಇದೀನಿ ಅಂತೆಲ್ಲ ಅವ್ರು ಹೇಳಕ್ ಶುರು ಮಾಡಿದ್ರಲ್ಲ, ನನ್ಗೆ ತಡೆಯಕ್ ಆಗ್ಲಿಲ್ಲ. ಎಲ್ಲ ನಾನು ವಿಡಿಯೋಸ್ ಮಾಡಿ ಇದ್ ಮಾಡ್ದೆ. ಜೊತೆಗೆ ಅವ್ರು 1-2 ಮಾತು ಹೇಳಿದ್ರು. ಈ ರೀತಿ ನಂಗೆ ಒಂದ್ ಸ್ವಲ್ಪ ಟ್ರಿಗರ್ ಆಯ್ತು. ಒಬ್ಳೇ ಇರೋ ರೀತಿ ಫೀಲ್ ಜಾಸ್ತಿ ಆಗಕ್ ಶುರು ಆಯ್ತು. ಈಗೇನಪ್ಪ ಮರ್ತು ಬದುಕಕ್ ಹೋಗ್ಬಿಡ್ತಾ ಇಲ್ಲ ಅನ್ನೋ ರೀತಿ. ಈ ರೀತಿ ಮಾಡ್ಬಿಟ್ಟಾಗ ಏನಾಯ್ತು, ಮತ್ತೆ ವಿನೋದ್ ಜೊತೆನು ಸ್ವಲ್ಪ ಇದಾಯ್ತು. ಇವಾಗ ನೋಡಿ ಅವನು ವಿಡಿಯೋ ಡಿಲೀಟ್ ಮಾಡು, ನಾನ್ ಬೇಕು ಅಂದ್ರೆ ವಿಡಿಯೋ ಡಿಲೀಟ್ ಮಾಡು ಅಂತೆಲ್ಲ ಹೇಳಿ ಈ ರೀತಿ ಆಗ್ಬಿಡ್ತು. ಈಗ ಅಮ್ಮನಿಂದ ನಮ್ಮಿಬ್ರು ಒಂದ್ ರಿಲೇಶನ್ಶಿಪ್ ಒಂದ್ ರೀತಿ ದೂರ ಆಗೋ ರೀತಿನೇ ಆಗುತ್ತೆ. ಅದು ಆ ರೀತಿ ಆಗ್ಬಾರ್ದು ಯಾವಾಗ್ಲೂ. ಅದೇ ನಾನು ಅಮ್ಮನ್ಗೆ ಹೇಳೋದು, ಯಾವಾಗ್ಲೂ ನಮ್ ರಿಲೇಶನ್ಶಿಪ್ ಗಟ್ಟಿ ಆಗೋ ರೀತಿ ಮಾಡ್ಬೇಕಮ್ಮ ನನ್ ತಾಯಿ ಆದವ್ರು. ಈಗ ಹೇಗೋ ವಿನೋದನು ಏನು ವಿಡಿಯೋ ಬಗ್ಗೆ ಏನಷ್ಟೇನು ಮಾತಾಡ್ಲಿಲ್ಲ, ಮತ್ತೆ ಡಿಲೀಟ್ ಮಾಡೋದು ಇದು ಏನು ಹೇಳಿಲ್ಲ. ಜಸ್ಟ್ ಮೆಸೇಜ್ ಕಳ್ಸಿದಾನೆ ಲವ್ ಯು ಅಂತ ಎಲ್ಲ ಹೇಳಿ ನೋಡೋಣ ಏನಾಗುತ್ತೆ ಅಂತ. ಬಟ್ ನಾನು ಏನ್ ಗೊತ್ತಾ, ನಾನು ಅವನ್ನ ಕಳ್ಕೊಳ್ಳೋದಕ್ಕೂ ಏನ್ ಇಷ್ಟ ಪಡೋದಿಲ್ಲ. ಬಟ್ ಅವನೇನಾದ್ರು ಬೇರೆ ಡಿಸಿಷನ್ಸ್ ತಗೊಂಡ್ರು ನಾನೇನ್ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕಂದ್ರೆ ನನ್ ಜೀವನ ನಡೆಸ್ಲೇಬೇಕಲ್ವಾ. ಜೊತೆಗೆ ನಾನು ಓಪನ್ ಆಗಿ ಹೇಳಿದ್ದು ನಾನೇನ್ ಬೇಜಾರ್ ಮಾಡ್ಕೊಳಲ್ಲ. ಯಾಕಂದ್ರೆ ಅವನು ಓಪನ್ ಆಗಿ ಅವ್ರ ಒಂದ್ ತಂಗಿ ಮದ್ವೆಲ್ ನನ್ನ ಎಲ್ಲಾರ್ಗು ಪರಿಚಯ ಮಾಡ್ಸಿದ. ಸೊ ಹಾಗಾಗಿ ಮತ್ತೆ ನಾನು ನನ್ನ ಸ್ಟೋರಿ ಎಲ್ಲ ಹೇಳಿದ್ಮೇಲೆ ಅವನು ಇಲ್ಲ ನನ್ಗೆ ನೀನ್ ಇಂಪಾರ್ಟೆಂಟ್, ನಿನ್ನ ಗುಣ ನೋಡಿ ಬರ್ತಾ ಇರೋದು ಅಂತೆಲ್ಲ ಮಾತಾಡಿದ್ದ. ಸೊ ಈ ರೀತಿ ಇದೊಂದ್ ಏನಾಗ್ಬಿಡುತ್ತೆ ಅಂತಂದ್ರೆ ನಮ್ಗೆ ಬೌಂಡ್ರಿ ಹಾಕೊಳ್ಳೋದೇ ಕಷ್ಟ ಆಗ್ಬಿಡುತ್ತೆ. ಇವಾಗ ನೋಡಿ ನಾನು ಅಮ್ಮಂಗೆ ಬೇಡ ಮೆಸೇಜ್ ಮಾಡ್ಬೇಡಿ ಅಂತ ಖಂಡಿತವಾಗ್ಲಿ ಮತ್ತೆ ಜೋರ್ ಮಾಡಿ ಹೇಳೋದಕ್ಕೆ ನನ್ಗೆ ಕಷ್ಟ ಆಗುತ್ತೆ. ಆಯ್ತಾ? ಯಾಕಂದ್ರೆ ಬೌಂಡ್ರಿ ಹಾಕೊಳ್ಳೋದೇ ನಮ್ಗೆ ಕಷ್ಟ. ನಮ್ಗೆ ಅದೇ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದು. ನಮ್ಮಂತವ್ರಿಗೆ ಒಂದು ಬೌಂಡ್ರಿ ಹಾಕೊಳ್ಳೋದೇನೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ನಮ್ಗೆ ಇಲ್ಲ ಅಂತ ಹೇಳೋದೇ ಒಂದ್ ದೊಡ್ಡ ಸಾಹಸ. ಅಲ್ಗೂ ನಂಗೆ ಮುಂಚೆ ಎಲ್ಲಾನು ಇಲ್ಲ ಅಂತ ಹೇಳೋದಕ್ಕೆ ಬರ್ತಾ ಇರ್ಲಿಲ್ಲ. ಯಾರಾದ್ರೂ ಏನಾದ್ರು
ಇವಾಗ ಇವಾಗ ಸ್ಕೂಲಲ್ಲೂ ಅಷ್ಟೇ, ಯಾರಾದ್ರೂ ಏನಾದ್ರು ಇವಾಗ ಫ್ರೆಂಡ್ಸ್ ಗಳಿಗೆ ಏನೋ ನಮ್ದು ಏನೋ ಪೆನ್ಸಿಲ್ ರಬ್ಬರ ಕೊಡ್ಬೇಕಂದ್ರೆ ಎಲ್ಲ ಒಂದ್ ಮನ್ಸ್ ಪೂರ್ತಿ ಯಾರಾದ್ರು ಏನಾದ್ರು ತಂದಿಲ್ಲ ಅಂದ್ರೆ ಮನ್ಸ್ ಪೂರ್ತಿ ನಾವು ಕೊಡೋದು, ಅದು ಅಲ್ಲಿಂದಾನೇ ಶುರು ಆಗಿದೆ, ಸಣ್ಣ ವಯಸ್ಸಿಂದಾನೆ. ಮತ್ತೆ ಅಲ್ಲಿ ನಾವು ಜಾಯಿಂಟ್ ಅಲ್ಲಿ ಇರುವಾಗ್ಲೂನು ಎಲ್ಲ ಕೆಲಸ ಮಾಡೋದಾಗಿರ್ಬೋದು, ಒಂದ್ ಕೆಲ್ಸದ ರೀತಿ ಪ್ರತಿಯೊಂದನು ನಾ ಸಣ್ಣ ವಯಸ್ಸಿಗೆ ಎಷ್ಟು ಬೇಗ ಒಂದ್ ಮೆಚುರಿಟಿ ಬಂದು ಎಲ್ಲ ನಿಭಾಯಿಸ್ತಾ ಇದ್ದೆ ನಾನು. ಅಂದ್ರೆ ನನ್ಗೆ ಶಕ್ತಿ ಅನುಸಾರ ಅಷ್ಟು ಸಣ್ಣ ವಯಸ್ಸಿಗೆ ನಾನು ಅಲ್ಲಿ ಆ ವಾತಾವರಣದಲ್ಲಿ ಇದ್ದಂತ ಮಕ್ಳನ್ನೆಲ್ಲ ಒಂದು ಎತ್ಕೊಂಡು ಆಟ ಆಡ್ಸಿರೋದಿರ್ಬೋದು, ಅಂಗಡಿಗಳಿಗೆ ಹೋಗಿ ಎಷ್ಟು ದೂರ ದೂರ ಮಕ್ಳನ್ನ ಎತ್ಕೊಂಡು ಈ ರೀತಿ ಅಲ್ಲಿ ಜಾಯಿಂಟ್ ಅಂದ್ರೆ ಬೇರೆ ಬೇರೆಯವ್ರ ಮಕ್ಳುಗಳೆಲ್ಲ ಇರ್ತಾರೆ, ಅವ್ರನ್ನೆಲ್ಲ ನನ್ ಸಣ್ಣ ವಯಸ್ಸಲ್ಲೇ ನಾನ್ ಒಂದ್ ದೊಡ್ಡವ್ರ ರೀತಿ ಮೆಚುರಿಟಿ ಬಂದು ನಾನ್ ಒಂದ್ ಫೀಲ್ ಮಾಡಿ ಆ ರೀತಿ ಇರ್ತಾ ಇದ್ದಿದ್ದು. ಸೊ ಈ ರೀತಿ ನಮ್ಗೆ ಇಲ್ಲ ಅನ್ನೋದಕ್ಕೇನೆ ಬರೋದಿಲ್ಲ, ಆ ರೀತಿ ಇರುತ್ತೆ ನಮ್ಮ ಒಂದು ಬಿಹೇವಿಯರ್. ಆದ್ರೆ ಬೇರೆಯವ್ರು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಅಂದ್ರೆ ನಮ್ಮ ಒಂದು ಎನರ್ಜಿನ ಡ್ರೈನ್, ಮಿಸ್ಯೂಸ್ ಅಂದ್ರೆ ಇಲ್ಲಿ ಸ್ನೇಹಿತರೆ ಏನೋ ನಮ್ಗೆ ತೊಂದ್ರೆ ಆಗ್ಬಿಡುತ್ತೆ ಅಥವಾ ನಮ್ಗೆ ಏನೋ ಕಾಟ ಕೊಡ್ತಾರೆ ದೈಹಿಕವಾಗಿ ಅಂತ ಅಲ್ಲ. ಮಿಸ್ಯೂಸ್ ಅಂದ್ರೆ ಇಲ್ಲಿ ಎಮೋಷನಲ್ ಅಬ್ಯೂಸ್ ಆಗುತ್ತೆ ನಮ್ಗೆ. ಸೊ ನಮ್ಮ ಒಂದು ಎನರ್ಜಿನ ಡ್ರೈನ್ ಮಾಡ್ತಾ ಇರ್ತಾರೆ ಇವ್ರು. ಸೊ ಅದು ಕೂಡ ತುಂಬಾ ತಪ್ಪು ಅಂತಾನೆ ಹೇಳ್ತೀನಿ ನಾನು. ಓಕೆನಾ, ಸಾಕು ಇನ್ನು ನನ್ನ ಒಂದು ಎನರ್ಜಿನ ಯಾರು ಡ್ರೈನ್ ಮಾಡಕ್ ಬರ್ಬೇಡಿ ಅಷ್ಟೇ ನಾನು ಹೇಳೋದು, ಯಾರಾದ್ರೂ ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾ ಇದ್ರೆ. ಓಕೆನಾ, ಸೊ ವೀಕ್ಷಕರಿಗೆ ನಾನು ಹೇಳೋದು ಅಷ್ಟೇ, ಬೌಂಡ್ರೀಸ್ ಹಾಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇದೆ ಅಂತಂದ್ರೆ ನಿಮ್ ಬಗ್ಗೆ ನೀವು ಯೋಚನೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಹೆಲ್ತ್ ಕೆಟ್ಟೋಗುತ್ತೆ. ಪ್ರೀವಿಯಸ್ ವಿಡಿಯೋಲು ಹೇಳಿದೀನಿ ನಿಮ್ಗೆ ನಾನು ಯಾವೆಲ್ಲ ಒಂದು ಹೆಲ್ತ್ ಸಮಸ್ಯೆ ಆಗುತ್ತೆ, ಅವೆಲ್ಲ ಕಾಯಿಲೆಗಳು ಬರುತ್ತೆ ಅಂತ ಹೇಳಿ. ವಿಡಿಯೋ ಲೆಂತಿ ಆಗ್ತಾ ಇದೆ, ಬಟ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಕಂಪ್ಲೀಟ್ ಆಗಿ ನೋಡಿ ಇನ್ನೇನ್ ಮುಗಿಸೋಣ. ಸೊ ಈ ಒಂದು ಎಂಪತ್ಗಳು ನೋ ಅನ್ನೋದಕ್ಕೆ ಬರೋದಿಲ್ಲ ನಮ್ಗೆ. ದೇ ಗಿವ್ ಟೂ ಮಚ್, ಬರೀ ಇವ್ರು ಬೇರೆಯವ್ರಿಗೆ ಕೊಡ್ತಾ ಇರ್ತಾರೆ, ಆಫನ್ ಫರ್ಗೆಟಿಂಗ್ ದೇರ್ ಓನ್ ನೀಡ್ಸ್. ನಮ್ಮ ಒಂದು ನೀಡ್ಸ್ ಗಳನ್ನ ಮರ್ತೋಗ್ಬಿಡ್ತೀವಿ. ಇವರ ಒಂದು ನೀಡ್ಸ್ ಗಳು, ಯಾರು ಎಂಪತ್ಗಳು ಇವರ ಒಂದು ಬೇಕು ಬೇಡಗಳನ್ನ ಮರ್ತೇ ಬಿಡ್ತಾರೆ, ಬೇರೆಯವ್ರ ಬಗ್ಗೆನೇ ಇವರು ಯೋಚನೆ ಮಾಡ್ತಿರ್ತಾರೆ ಯಾವಾಗ್ಲೂ, ಬೇರೆಯವ್ರಿಗೆನೆ ಯಾವಾಗ್ಲೂ ಇವರ ಒಂದು ಎನರ್ಜಿ, ಇವರ ಒಂದು ಟೈಮ್ ಕೊಡ್ತಾ ಇರ್ತಾರೆ ಯಾವಾಗ್ಲೂ ಕೂಡ. ಓಕೆನಾ, ಅಂಟಿಲ್ ದೇ ಬರ್ನ್ ಔಟ್, ಅಲ್ಲಿವರೆಗೂ ಅವ್ರಿಗೆ ಸಾಕಪ್ಪ ನನ್ಗೆ ಆಗ್ತಾನೆ ಇಲ್ಲ ಅನ್ನೋವರೆಗೂ ಇವರು ಕೊಡ್ತಾನೆ ಇರ್ತಾರೆ. ಇವರಿಗೆ ಒಂದು ಟೈಮ್, ಎನರ್ಜಿ, ಇವರ ಒಂದು ಏನು ಶಕ್ತಿ, ಇವ್ರ ಕೆಲಸ ಮಾಡುವಂತದ್ದಾಗಿರ್ಬೋದು, ಮದ್ವೆ ರಿಲೇಶನ್ಶಿಪ್ ಅಲ್ಲಿದ್ರೆ ಹೆಂಡತಿ ಆಗಿರ್ಬೋದು, ಹೆಂಡತಿ ಗಂಡನ ನೋಡ್ಕೊಳ್ಳೋದು, ಮಕ್ಕಳನ್ನ ನೋಡ್ಕೊಳ್ಳೋದು ಎಲ್ಲ ಒಬ್ರೇ ಮಾಡ್ತಾ ಇರ್ತಾರೆ ಪಾಪ. ಇವಾಗ ನನ್ನ ಫ್ರೆಂಡ್ ಕೂಡ, ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತೀನಿ ನಾನು, ನನ್ನ ಒಂದು ಬೆಸ್ಟ್ ಫ್ರೆಂಡ್. ಸೊ ಹಾಗೆ ನಾನು ನೋಡಿದ್ದೀನಲ್ವಾ, ಈ ರೀತಿ ಹೆಣ್ಮಕ್ಳು ಲೈಫ್ ತುಂಬಾ ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ. ಒಂದು 80 ಹೆಣ್ಮಕ್ಳು ಆಯ್ತಾ, 80 ಅಂದ್ರೆ ತುಂಬಾ ಈ ಒಂದು ನಮ್ ತರ ಎಂಪಥೆಟಿಕ್ ಬಿಹೇವಿಯರ್ ಇರುವಂತ ಹೆಣ್ಮಕ್ಳ ಜೀವನ ತುಂಬಾ ಈಸಿ ಅಂತ ಏನು ಇಲ್ಲ, ಕಷ್ಟಪಟ್ಟೆ ನಾವು ಈ ಮಟ್ಟಕ್ಕೆ ಬರ್ಬೇಕಾಗಿರುವಂತ ಪರಿಸ್ಥಿತಿ. ಓಕೆನಾ, ದೇ ಗಿವ್ ಟೂ ಮಚ್ ಆಫನ್ ಫರ್ಗೆಟಿಂಗ್ ದೇರ್ ಓನ್ ನೀಡ್ಸ್. ನಮ್ಮ ಒಂದು ನೀಡ್ಸ್ ಗಳನ್ನೇ ನಾವು ಮರ್ತೋಗ್ಬಿಡ್ತೀವಿ. ಅಂಟಿಲ್ ದೇ ಬರ್ನ್ ಔಟ್. ಎಂಪತ್ಗಳಿಗೆ ಇಲ್ಲ ಎನ್ನುವುದು ತುಂಬಾನೇ ಕಷ್ಟ. ನಾ ಹೇಳ್ದೆ ಅಲ್ವಾ, ಬೇರೆಯವ್ರಿಗೆ ಇಲ್ಲ ಅನ್ನೋದು ತುಂಬಾ ಕಷ್ಟ. ಅವರು ಇತರರಿಗೆ ಅಷ್ಟರ ಮಟ್ಟಿಗೆ ಕೊಡ್ತಾನೆ ಇರ್ತಾರೆ, ತಮ್ಮ ಅಗತ್ಯವನ್ನೇ ಮರ್ತು ಬಿಡ್ತಾರೆ ಅನ್ನೋದನ್ನ, ಇದು 7ನೇ ಒಂದು ಟ್ರೈಟ್, ಗುಣಲಕ್ಷಣ. ಕ್ವಿಕ್ ಆಗಿ ನೋಡೋಣ ಇವಾಗ 7 ಗುಣಲಕ್ಷಣಗಳನ್ನ ಇನ್ನೊಂದ್ಸತಿ ಲಾಸ್ಟ್ ಅಲ್ಲಿ ಕ್ವಿಕ್ ಆಗಿ ನೋಡ್ತಾ ಬರೋಣ. ಮೊದಲನೇದು ಡೀಪ್ ಎಮೋಷನಲ್ ಸೆನ್ಸಿಟಿವಿಟಿ. ತುಂಬಾ ಡೀಪ್ ಆಗಿ ಇವರು ಎಮೋಷನಲಿ ಇವರು ಸೆನ್ಸಿಟಿವ್ ಆಗಿರ್ತಾರೆ, ಆಳವಾದ ಒಂದು ಭಾವನಾತ್ಮಕ ಸಂವೇದನೆ ಇವರಲ್ಲಿ ಇರುತ್ತೆ ಎಂಪತ್ಗಳಲ್ಲಿ. ಎರಡನೇದಾಗಿ ಸ್ಟ್ರಾಂಗ್ ಇಂಟ್ಯೂಷನ್, ಗಾಢವಾದ ಒಂದು ಒಳನೋಟ ಇರುತ್ತೆ ಇವರಲ್ಲಿ. ಮೂರನೇದಾಗಿ ನೀಡ್ ಫಾರ್ ಸಾಲಿಟ್ಯೂಡ್, ಒಂಟಿತನದ ಒಂದು ಅಗತ್ಯತೆ ಇರುತ್ತೆ, ಸ್ವಲ್ಪ ಮಟ್ಟಕ್ಕಾದ್ರೂ ಇವ್ರು ಟೈಮ್ ಕೊಡ್ಬೇಕು, ಆ ತರ ಒಂದು ಜನ ಇವರ ವ್ಯಕ್ತಿಗಳಾಗಿರ್ತಾರೆ. ಅಂದ್ರೆ ಸಾಲಿಟ್ಯೂಡ್ ಅವಶ್ಯಕತೆ ಇರುತ್ತೆ ಇವ್ರಿಗೆ. ಮತ್ತೆ 4ನೇದಾಗಿ ಡ್ರಾನ್ ಟು ಹೀಲಿಂಗ್ ಅಂಡ್ ಹೆಲ್ಪಿಂಗ್, ಅಂದ್ರೆ ಇತರ ನೋವನ್ನ ಗುಣಪಡಿಸುವ ಒಂದು ಹಂಬಲ ಇವರಲ್ಲಿ ಇರುತ್ತೆ. ಯಾವಾಗ್ಲೂ ಕೂಡ ಬೇರೆಯವ್ರಿಗೆ ಒಂದು ಹೆಲ್ಪ್ ಮಾಡ್ಬೇಕು, ಬೇರೆಯವ್ರನ್ನ ಹೀಲ್ ಮಾಡ್ಬೇಕು, ಅವಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅನ್ನೋ ರೀತಿ ಇವ್ರ ಫೀಲಿಂಗು ಇವ್ರಿಗೆ ಯಾವಾಗ್ಲೂ ಒಂದು ಹೈಯರ್ ಕಾಲಿಂಗ್ ಇರುತ್ತೆ. ಒಂದ್ ಮೆಸೆಂಜರ್ ರೀತಿ ಇವರು ಕೆಲಸ ಮಾಡ್ತಿರ್ತಾರೆ. ಇವ್ರು ಬೇರೆಯವ್ರಿಗೆ ಹೆಲ್ಪ್ ಮಾಡುವಂತಹ ಒಂದು ಏಮ್ ಅಂದ್ರೆ ಗುರಿನ ಇವರು ಇಟ್ಕೊಂಡಿರ್ತಾರೆ. 4ನೇ ಒಂದು ಗುಣಲಕ್ಷಣ. 5ನೇ ಗುಣಲಕ್ಷಣ, 5th ಒನ್, ಈಸಿಲಿ ಓವರ್ವೆಲ್ಮ್ಡ್, ಅಂದ್ರೆ ಶೀಘ್ರವಾಗಿ ಒತ್ತಡಕ್ಕೆ ಇವರು ಒಳಗಾಗ್ಬಿಡ್ತಾರೆ. ಅಂದ್ರೆ ಝೀರೋ ಟಾಲರೆನ್ಸ್ ಫಾರ್ ಬುಲ್ಶಿಟ್. BS ಅಂದ್ರೆ ಏನು, ಬುಲ್ಶಿಟ್. ಸೊ ಅಂದ್ರೆ ಝೀರೋ ಟಾಲರೆನ್ಸ್ ಫಾರ್ ಇಂತಹ ಒಂದು ಸುಮ್ನೆ ಇವ್ರಿಗೆ ತೊಂದ್ರೆ ಅನಾವಶ್ಯಕವಾಗಿ ಇವ್ರಿಗೆ ತೊಂದ್ರೆ ಆಗುತ್ತಲ್ವಾ, ಅಂತದಕ್ಕೆ ಇವ್ರಿಗೆ ಝೀರೋ ಟಾಲರೆನ್ಸ್ ಆಗ್ಬಿಡ್ತಾರೆ. ಯಾಕಂದ್ರೆ ಫಸ್ಟ್ ಇವ್ರ ಇದ್ದೀರಲ್ಲ, ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ, ಇವ್ರು ತುಂಬಾನೇ ಬೇಗ ಇವ್ರಿಗೆ ಒತ್ತಡ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಫಸ್ಟ್ ಇವ್ರಿಗೆ ಗೊತ್ತಿರಲ್ಲ, ನನ್ಗೂ ಅಷ್ಟೇ ಸ್ಟಾರ್ಟಿಂಗ್ ನಂಗೆ ಗೊತ್ತಾಗ್ತಿರ್ಲಿಲ್ಲ ಯಾಕೆ ಈ ರೀತಿ ಅಂತ. ಆಮೇಲೆ ಗೊತ್ತಾಯ್ತು, ಬೇರೆಯವರು ನಮ್ಮ ಎನರ್ಜಿನ ಡ್ರೈನ್ ಮಾಡ್ತಾ ಇರ್ತಾರೆ. ಓಕೆನಾ, ಅವಾಗ ನಮ್ಗೆ ಅದು ಯಾವಾಗ ತಡ್ಕೊಳಕ್ ಆಗೋದೇ ಇಲ್ಲ, ಅವಾಗ ನಾವು ಅದರ ವಿರುದ್ಧ ಧ್ವನಿ ಎತ್ತಲೇಬೇಕಾಗತ್ತೆ. ಓಕೆನಾ, ಇದಾದ್ಮೇಲೆ 6ನೇ ಒಂದು ಗುಣಲಕ್ಷಣ, ಕನೆಕ್ಷನ್ ವಿತ್ ನೇಚರ್ ಅಂಡ್ ಅನಿಮಲ್ಸ್. ಪ್ರಕೃತಿ ಜೊತೆ ಇವರು
ಈ ಒಂದು ಪ್ರಾಣಿಗಳ ಜೊತೆ ಪ್ರಕೃತಿ ಜೊತೆ ನಂಟನ್ನ ಇಟ್ಕೊಂಡಿರ್ತಾರೆ. ತುಂಬಾ ಒಂದು ಫೀಲಿಂಗ್ಸ್ ಇರುತ್ತೆ ಇವ್ರಿಗೆ ನೇಚರ್ ಬಗ್ಗೆ. ಓಕೆನಾ. ನೆಕ್ಸ್ಟ್ ಕೊನೆಯದಾಗಿ ಬೌಂಡ್ರೀಸ್ ಆರ್ ಹಾರ್ಡ್, ಅಂದ್ರೆ ಮೇರೆಯನ್ನು ಕಾಯ್ದುಕೊಳ್ಳೋದು ಇವ್ರಿಗೆ ತುಂಬಾನೇ ಕಷ್ಟ. ಒಂದು ಗೆರೆ ಹಾಕೋದಕ್ಕೆ ಆ ಒಂದು ಗೆರೆ ದಾಟಿ ಬರಬಾರ್ದು ಇವ್ರಿಗೆ ನೋವು ಕೊಡೋದಕ್ಕೆ, ಆ ರೀತಿ ಒಂದು ಗೆರೆ ಹಾಕೊಳ್ಳೋದಕ್ಕೆ ತುಂಬಾ ಕಷ್ಟ. ಬಟ್ ಅದು ಹಾಕೊಳ್ಬೇಕಾಗುತ್ತೆ, ಒಂದು ಬೌಂಡ್ರಿ ಅನ್ನೋದು ಹಾಕೊಳ್ಬೇಕಾಗುತ್ತೆ. ನಿಮ್ಗೆ ಆ ಬೌಂಡ್ರಿ ದಾಟಿ ಯಾರು ಬಂದ್ ನಿಮ್ಗೆ ಒಂದು ತೊಂದರೆ ಕೊಡೋಂತ ಕೆಲಸ ಆಗ್ಬಾರ್ದು. ಇಲ್ಲಿಗೆ ಅದು ಸಾಕು ಅನ್ನೋ ರೀತಿ ನೀವು ಒಂದು ಬೌಂಡ್ರಿನ ಹಾಕೊಳ್ಬೇಕಾಗುತ್ತೆ. ಅದು ಹಾಕೊಳ್ಳೋದು ಕಷ್ಟ ಆಗುತ್ತೆ ಇಂತ ಒಂದು ವ್ಯಕ್ತಿಗಳಲ್ಲಿ ಅನ್ನೋದನ್ನ ತಿಳ್ಕೊಳ್ಬೇಕು. ಬಟ್ ಹಾಕೊಳ್ಳೋ ಅವಶ್ಯಕತೆ ಹಾಕೊಳ್ಳೇಬೇಕು, ಬೌಂಡ್ರಿ ಒಂದು ಹಾಕೊಳ್ಳೇಬೇಕು ನಾವು. ಇಲ್ಲಾಂದ್ರೆ ನಮ್ಮ ಒಂದು ಆರೋಗ್ಯ ಕೆಡ್ತಾ ಹೋಗುತ್ತೆ, ನಮ್ಮ ಒಂದು ಲೈಫ್ ಕೆಡ್ತಾ ಹೋಗುತ್ತೆ. ಓಕೆನಾ. ಸೊ ಅದನ್ನ ನಾವು ಅರ್ಥ ಮಾಡ್ಕೊ. ಕೊನೆಯದಾಗಿ ಬೀಯಿಂಗ್ ಅನ್ ಎಂಪತ್ ಇಸ್ ನಾಟ್ ಅನ್ ವೀಕ್ನೆಸ್. ಅದು ಅರ್ಥ ಮಾಡ್ಕೊಳ್ಳಿ. ಎಂಪತ್ ಆಗಿರೋದು ಒಂದು ವೀಕ್ನೆಸ್ ಅಲ್ಲ, ಇದು ಒಂದು ಸ್ಟ್ರೆಂತ್. ಓಕೆನಾ. ಇಟ್ ಇಸ್ ಅ ಡಿವೈನ್ ಗಿಫ್ಟ್. ಇದು ಒಂದು ದೈವಿಕ ಶಕ್ತಿ ಅಂತಾನೆ ಹೇಳ್ಬೋದು. ಓಕೆನಾ. ದೇವರ ಒಂದು ವರ ಅಂತ ಹೇಳ್ಬೋದು. ಎಂಪತ್ ಆಗಿರುವಂತದ್ದು ಒಂದು ದುರ್ಬಲತೆ ಅಲ್ಲ, ಇದು ದೇವರ ಒಂದು ವರ. ವೆನ್ ಯು ಲರ್ನ್ ಟು ಪ್ರೊಟೆಕ್ಟ್ ಯುವರ್ ಎನರ್ಜಿ, ಯಾವಾಗ ನಿಮ್ಮ ಒಂದು ಎನರ್ಜಿ, ನಿಮ್ಮ ಒಂದು ಶಕ್ತಿನ ರಕ್ಷಿಸ್ಕೊಳ್ಳೋದಕ್ಕೆ ಕಲಿತೀರಿ, ಅವಾಗ ನಿಮ್ಮ ಸಂವೇದನೆ ಇನ್ನ ಒಂದು ಶಕ್ತಿಯುತ ಜಾಸ್ತಿ ಆಗುತ್ತೆ. ಆಯ್ತಾ. ಒಂದು ಬೌಂಡ್ರಿ ಹಾಕೊಳ್ಬೇಕು ನೀವು. ವೆನ್ ಯು ಲರ್ನ್ ಟು ಪ್ರೊಟೆಕ್ಟ್ ಯುವರ್ ಎನರ್ಜಿ, ಯುವರ್ ಎಂಪತಿ ಬಿಕಮ್ಸ್ ಯುವರ್ ಸೂಪರ್ ಪವರ್. ಓಕೆನಾ. ಯಾವಾಗ ನೀವು ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಗೊತ್ತಿಲ್ಲ ಅಂದಾಗ ಏನಾಗುತ್ತೆ, ನಿಮ್ಮನ್ನೇ ನೀವು ಕಳ್ಕೊಳ್ತೀರಾ. ಬಟ್ ನಿಮ್ಮಂತವ್ರು ಈ ಒಂದು ಜಗತ್ತಿಗೆ ತುಂಬಾ ಅವಶ್ಯಕತೆ ಇದೆ. ನೀವು ಏನಾದ್ರು ಎಂಪತ್ತಾಗಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಂದು ಏನು ಲೈಫ್ ತುಂಬಾ ಪ್ರೆಷಿಯಸ್. ಈ ಒಂದು ಜಗತ್ತಿಗೆ ನಿಮ್ಮಂತವರ ಅವಶ್ಯಕತೆ ತುಂಬಾ ಇದೆ. ಓಕೆನಾ. ಹಾಗಾಗಿ ನಿಮ್ಮ ಒಂದು ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ನಿಮ್ಮೊಂದು ಶಕ್ತಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಆಗ ನಿಮ್ಮ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕು. ಪ್ರೊಟೆಕ್ಟ್ ಯುವರ್ ಲೈಟ್ ಬಿಕಾಸ್ ದ ವರ್ಲ್ಡ್ ನೀಡ್ಸ್ ಯುವರ್ ಜೆಂಟಲ್ ಹಾರ್ಟ್. ನಿಮ್ಮ ಒಂದು ಸೌಮ್ಯ ಹೃದಯದ ಅಗತ್ಯವಿದೆ ಈ ಒಂದು ಜಗತ್ತಿಗೆ. ಹಾಗಾಗಿ ನಿಮ್ಮ ಬೆಳಕನ್ನ ಕಾಪಾಡ್ಕೊಳ್ಬೇಕು. ಆಯ್ತಾ. ನಿಮ್ಮ ಬೆಳಕು ನಿಮ್ಮ ಒಳಗಡೆ ಸದಾಕಾಲ ಬೆಳಕು ಬರ್ತಾನೆ ಇರುತ್ತೆ. ಆಯ್ತಾ. ಎಷ್ಟೇ ಯಾರೇ ಏನೇ ಎನರ್ಜಿ ಡ್ರೈನ್ ಮಾಡಿದ್ರು ಕೂಡ ನಮ್ಮಂತಹ ಎಂಪತ್ಗಳಲ್ಲಿ ಎನರ್ಜಿ ಬೆಳಕು ಅನ್ನೋದು ಬರ್ತಾನೆ ಇರುತ್ತೆ. ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು. ಜೊತೆಗೆ ನಾವು ಅದನ್ನ ಒಂದು ಒಳ್ಳೆ ರೀತಿನಲ್ಲಿ ಜನರಿಗೆ ಹೀಲ್ ಮಾಡ್ತಾ ಹೋಗ್ಬೇಕು. ಯಾವತ್ತೂ ಕೂಡ ನಮ್ಮ ಒಂದು ಬೆಳಕು ಕಮ್ಮಿ ಮಾಡ್ಕೊಳ್ಬಾರ್ದು ಸ್ನೇಹಿತರೆ. ಓಕೆನಾ. ಜಗತ್ತಿಗೆ ಈ ಒಂದು ಸೌಮ್ಯ ಹೃದಯದ ಅಗತ್ಯವಿದೆ. ಈ ಒಂದು ಜೆಂಟಲ್, ನಮ್ಮಂತಹ ಒಂದು ಜೆಂಟಲ್, ನೀವು ಕೂಡ ಎಂಪತ್ತಾಗಿರೋ ನಿಮ್ಮಂತಹ ಒಂದು ಜೆಂಟಲ್ ಹಾರ್ಟ್ ನ ಒಂದು ಅವಶ್ಯಕತೆ ಈ ಜಗತ್ತಿಗೆ ತುಂಬಾ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ತಲ್ವಾ. ಸೊ ವಿಡಿಯೋ ತುಂಬಾ ಲೆಂತಿ ಆಯಿತು. ಇಲ್ಲಿವರೆಗೂ ನಾವು ವಿಡಿಯೋಸ್ ನ ನೋಡ್ತಾ ಇದ್ದೀರಾ, ಇಲ್ಲಿವರೆಗೂ ಇವತ್ತಿನ ವಿಡಿಯೋ ನೋಡಿದಿರಿ ಅಂದ್ರೆ ಯು ಆರ್ ಆನ್ ಅ ರೈಟ್ ಟ್ರ್ಯಾಕ್. ಒಳ್ಳೆ ಒಂದು ಹಾದಿನಲ್ಲಿ ನೀವು ಹೋಗ್ತಾ ಇದ್ದೀರಾ. ಆಯ್ತಾ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಸೊ ನನ್ಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡೋದಕ್ಕೆ. ಸಾಧ್ಯದಷ್ಟು ಶಾರ್ಟ್ ವಿಡಿಯೋಸ್ ಮಾಡ್ತೀನಿ. ಕೆಲವೊಮ್ಮೆ ಈ ರೀತಿ ಲಾಂಗ್ ವಿಡಿಯೋಸ್ ಕೂಡ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾನು ಕೂಡ ಒಂದು ಹೀಲಿಂಗ್ ಜರ್ನಿನಲ್ಲಿ ಇರೋದ್ರಿಂದ ದಯವಿಟ್ಟು ಸಪೋರ್ಟ್ ಮಾಡಿ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ವಿಡಿಯೋಸ್ ನ ನೋಡ್ತಾ ಬನ್ನಿ. ಯಾಕಂದ್ರೆ ಯಾವ್ದೇ ಒಂದು ಪಾಯಿಂಟ್ ಹೇಳಿದ್ರು ಕೂಡ ಅದಕ್ಕೆ ಹಿಂದೆ ಒಂದು ಅರ್ಥ ಇರುತ್ತೆ, ಅದ್ರ ಹಿಂದೆ ಒಂದು ಏನು ಕಾರಣ ಇರುತ್ತೆ. ಹಾಗಾಗಿ ನಾನು ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಸೊ ಎಂಪತ್ಗಳು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಅವರ ಒಂದು ಗುಣಲಕ್ಷಣಗಳನ್ನ ನೋಡಿದ್ವಿ ಅಲ್ವಾ. ಸೊ ನೀವೇನಾದ್ರು ಎಂಪತ್ತಾಗಿದ್ರೆ ಯಾವತ್ತು ನೀವು ಏನು ಧೃತಿಗೆ ಹೇಳ್ಬೇಡಿ. ಆಯ್ತಾ. ನೀವೇನಾದ್ರು ಎಂಪತ್ತಾಗಿಲ್ಲ, ನಾರ್ಸಿಸಿಸ್ಟ್ ಆಗಿದ್ರು ಕೂಡ ಯಾವತ್ತು ನೀವು ಧೃತಿಗೆ ಹೇಳ್ಬೇಡಿ. ಮತ್ತೆ ಬೇರೆಯವ್ರಿಗೆ ಒಂದು ಮ್ಯಾನಿಪುಲೇಷನ್ ಮಾಡೋದನ್ನ ದಯವಿಟ್ಟು ನೀವು ಸ್ಟಾಪ್ ಮಾಡ್ಬೇಕು. ತಿದ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಬೇರೆ ಬೇರೆ ಒಂದು ಟೆಕ್ನಿಕ್ಗಳಿದೆ. ಮೆಂಟಲ್ ಹೆಲ್ತ್ ಏನು ಥೆರಪಿಸ್ಟ್ ಇರ್ತಾರೆ ಕೆಲವರೆಲ್ಲ. ಅಲ್ಲಿ ಹೋಗ್ಬಿಟ್ಟು ಯಾರೇ ಆಗಿರ್ಬೋದು, ಇವಾಗ ಎಂಪತ್ಗಳು ನಿಮ್ಗೂ ಕೂಡ ಥೆರಪಿ ಅವಶ್ಯಕತೆ ಇರುತ್ತೆ. ಕೆಲವೊಮ್ಮೆ ನಾರ್ಸಿಸಿಸ್ಟ್ಗಳಿಗೂ ಕೂಡ ಈ ಒಂದು ಥೆರಪಿ ಅವಶ್ಯಕತೆ ಇರುತ್ತೆ. ದಯವಿಟ್ಟು ನಿಮ್ಗೆ ಏನಾದ್ರೂ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದ್ರೆ ಅಥವಾ ಜಸ್ಟ್ ಕೌನ್ಸಿಲಿಂಗ್ ಬೇಕು ಅಂತಂದ್ರೆ ನನ್ಗೆ ಇಮೇಲ್ ಮುಖಾಂತರ ತಿಳಿಸಿ. ಸೊ 1-to-1 ಕೌನ್ಸಿಲಿಂಗ್ ಸೆಷನ್ಸ್ ಸಾಧ್ಯ ಆದ್ರೆ ಆದಷ್ಟು ಬೇಗ ನಾನು ಶುರು ಮಾಡ್ತೀನಿ. ಸೊ ಯಾಕಂದ್ರೆ ಕೆಲವರಿಗೆ ಅತಿಯಾದ ಒಂದು ಏನೋ ತೊಂದರೆಗಳಾಗ್ತಾ ಹೆಚ್ಚು ಮಾತ್ರೆಗಳು ತಗೊಳ್ಳುವಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಬೇರೆ ಬೇರೆ ಕಾಯಿಲೆಗಳು ಕೂಡ ಶುರು ಆಗ್ಬಿಡುತ್ತೆ. ಅವಾಗ ಬರೀ ಇವಾಗ ನಾನೇನೋ ಸೈಕಾಲಜಿಸ್ಟ್, ಬರೀ ಸೈಕಾಲಜಿಸ್ಟ್ ಅವಾಗ ಏನು ಹೆಲ್ಪ್ ಆಗಲ್ಲ. ಅವಾಗ ನೀವೇನು ಸೈಕಿಯಾಟ್ರಿಸ್ಟ್ ಮತ್ತೆ ದೊಡ್ಡ ದೊಡ್ಡ ಡಾಕ್ಟರ್ಸ್ ಹತ್ರ ಹೋಗ್ಬೇಕಾಗತ್ತೆ. ಅವಾಗ ಹೆಲ್ತ್ ತುಂಬಾನೇ ಕೆಡುವಂತಹ ಪರಿಸ್ಥಿತಿನಲ್ಲಿ ನೀವು ಡಾಕ್ಟರ್ಸ್ ಹತ್ರ ಹೋದ್ರೆ ಆಗ ತುಂಬಾ ಮಾತ್ರೆಗಳು ತಗೊಂಡು ಅವಾಗ ಇನ್ನೂ ನಿಮ್ಗೆ ಬಾಡಿ ವೀಕ್ ಆಗುತ್ತೆ. ಮೊದಲ ಹಂತದಲ್ಲೇನೆ ನೀವು ಸೈಕಾಲಜಿಸ್ಟ್ ಗಳನ್ನ ಭೇಟಿಯಾಗಿ ನಿಮ್ಗೆ ಬೇಕಿದ್ರೆ ಇಮೇಲ್ ಮಾಡಿ, ನಾನು ಕೂಡ ನಿಮ್ಗೆ ಕೌನ್ಸಿಲಿಂಗ್ ಕೊಡ್ತೇನೆ. ಸೊ ಹಾಗಾಗಿ ಆದಷ್ಟು ಬೇಗ ನೀವು ಹೀಲ್ ಆಗೋದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.